ಭಗವಂತ, ಇಲ್ಲಿವರೆಗೂ ನನ್ನ ಅಂತರಾತ್ಮ ಏನ್ ಹೇಳ್ತೋ ಹಾಗೆ ಕೇಳಿದ್ದೀನಿ. ಮಿಕ್ಕಿದ್ದು ನೀನೇ ನೋಡ್ಕೋಬೇಕು. ಭಗವಂತ, ಭಗವಂತ, ನೀನಿಲ್ಲಿ? ಆತ್ಮ? ನಾನ್ ಮೊದಲೇ ಹೇಳಿದ್ನಲ್ಲ ಶಿವಪ್ರಸಾದ್, ನನ್ನನ್ನ ಭೂತನಾಥ ಅಂತಾನೂ ಕರೀತಾರೆ. ಭಗವಂತ, ಒಂದು ಒಳ್ಳೆ ಕೆಲಸ ಮಾಡಿದ ಸಾರ್ಥಕತೆ ನನಗಾಗ್ತಾ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ನೆಮ್ಮದಿ ಸಿಗೋದಿಲ್ಲ ಶಿವಪ್ರಸಾದ್. ಅಲ್ಲ ಭಗವಂತ, ಆತ್ಮ ಹೋದ ಜಾಗದಿಂದ ನೀನ್ ಬರ್ತೀಯ, ನನ್ನನ್ನ ಭೂತನಾಥ ಅಂತ ಕರೀತಾರೆ ಅಂತಾನೂ ಹೇಳ್ತೀಯ. ಈಗ ನೋಡಿದ್ರೆ ಆತ್ಮಕ್ಕೆ ಮುಕ್ತಿ ಸಿಗಲ್ಲ ಅಂತಾನೂ ಹೇಳ್ತಾ ಇದೀಯ. ಅದ್ ಹೇಗೆ ಭಗವಂತ? ಶಿವಪ್ರಸಾದ್, ಇಲ್ಲಿ ನಿಮ್ ಬದುಕಿನ ಪುಸ್ತಕನ ನೀವೇ ಬರ್ಕೋಬೇಕು. ಆದ್ರೆ ಮೊದಲ ಮತ್ತು ಕೊನೆಯ ಪುಟ ಮಾತ್ರ ನಿಗೂಢ. ಎಲ್ಲಿ ಯಾವಾಗ ಹೋಗ್ತೀರಾ ಮತ್ತು ಯಾವಾಗ ಯಾಕೆ ಕೊನೆ ಆಗ್ತೀರಾ ಅನ್ನೋದು ರಹಸ್ಯವಾಗಿ ಉಳಿಬೇಕು. ಇದೇ ಪ್ರಕೃತಿಯ ಧರ್ಮ. ಆ ಧರ್ಮನ ಬಿಟ್ಟು ನಿಮ್ಮಂತ್ಯನ ನೀವೇ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದ್ರೆ ಅದು ಅಧರ್ಮ. ಅಧರ್ಮ ಮಾಡಿ ನೆಮ್ಮದಿಯಾಗಿರೋರು ಇತಿಹಾಸ ಪುರಾಣ ಎರಡರಲ್ಲೂ ಇಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಶ್ಲಾಘನೀಯ ಆತ್ಮಗೌರವ, ಅತ್ಯಂತ ಆಳವಾದ ನಂಬಿಕೆ ಆತ್ಮವಿಶ್ವಾಸ, ಅತ್ಯಂತ ಘೋರವಾದ ವಂಚನೆ ಆತ್ಮವಂಚನೆ, ಅತ್ಯಂತ ಕ್ರೂರವಾದ ಕೃತ್ಯ ಆತ್ಮಹತ್ಯೆ. ಈ ತಪ್ಪಿಗೆ ತಿದ್ಕೊಳ್ಳೋ ಅವಕಾಶನೂ ಇಲ್ಲ. ಇಲ್ಲಿ ನಾನು ಕೈ ಚೆಲ್ಲಬೇಕಾಗುತ್ತೆ. ಅದೆಂತ ಕಠಿಣ ಸಮಯವೇ ಇರಲಿ, ಮನುಷ್ಯ ಬದುಕಿ ತೋರಿಸಬೇಕು. ಸೋಲಿನ ಭಯ, ಗೆದ್ದವನಿಗೆ ಸೋಲಿನ ಅನುಭವ ಇರಲ್ಲ. ಆದರೆ ಸೋತವನಿಗೆ ಗೆಲುವಿನ ಬೆಲೆ ಮಗನ್ ಪಾಪನೂ ಅಪ್ಪ ಅನುಭವಿಸ್ಬೇಕಲ್ವಾ? ನೀನ್ ನಗ್ನಗ್ತಾ ಹೇಳ್ತಾ ಇದೆ ಅಂದ್ರೆ ಮಗನ್ ಪಾಪ ಅಪ್ಪನಿಗೆ ತಟ್ಟೋದಿಲ್ಲ ಅಂತ ಅರ್ಥ. ನೋಡು, ಎಲ್ಲಾನು ನಗುನಲ್ಲೇ ಹೇಳ್ಬಿಡ್ತೀಯ. ಈ ಸಿನಿಮಾದಲ್ಲಿ ಮಾತಲ್ಲಿ ಹೇಳಕ್ ಆಗದಿರೋದನ್ನ ಹಾಡಲ್ಲಿ ಹೇಳ್ತಾರಲ್ಲ ಹಾಗೆ. ಪರವಾಗಿಲ್ವೇ? ಹಾಡಿನ ಬಗ್ಗೆ ಚೆನ್ನಾಗೇ ತಿಳ್ಕೊಂಡಿರೋ ಹಾಗಿದೆ. ಅಯ್ಯೋ ಭಗವಂತ, ಹಾಡಿನ ಬಗ್ಗೆ ತಿಳ್ಕೊಳಕ್ಕೆ ನಾನು ನಾಗೇಂದ್ರ ಪ್ರಸಾದ್ ಅಲ್ಲ, ನಾನು ಶಿವಪ್ರಸಾದ್. ಭಗವಂತ, ನನ್ ಒಂದ್ ಡೌಟು. ಕೇಳು. ನಮ್ಮ ನಿಖಿಲ್ಗೆ ಲತ್ತೆ ಹೊಡಿತಾ ಇರೋದು ಅವನು ನಾಸ್ತಿಕ ಆಗಿರೋದ್ರಿಂದ ತಾನೇ? ನಾಸ್ತಿಕನ? ಹಾಗಂದ್ರೆ? ಆಹಾ, ಮಾವಿನ ಮರನೇ ಬಂದು ಮಾವಿನ ಸ್ವೀಕರಣೆ ಅಂದ್ರೆ ಏನು ಅಂತ ಕೇಳ್ದಂಗೆ ಕೇಳ್ತಾ ಇದೆಯಾ. ಏನ್ ಭಗವಂತ ನೀನು, ನಿನಗೆ ಆಸ್ತಿಕ ನಾಸ್ತಿಕ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಶಿವಪ್ರಸಾದ್, ಈ ನಾಸ್ತಿಕ ಆಸ್ತಿಕ ಎಲ್ಲ ನೀವು ಹುಟ್ಟಾಕೊಂಡಿರೋ ವ್ಯವಸ್ಥೆ. ನನಗೆ ಹೇಗ್ ಗೊತ್ತಾಗ್ಬೇಕು? ಓಕೆ ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ನಾಸ್ತಿಕ ಅಂದ್ರೆ ದೇವ್ರೇ ಇಲ್ಲ ಅಂತ ಹೇಳೋನು. ಆಸ್ತಿಕ ಅಂದ್ರೆ ದೇವ್ರೇ ಎಲ್ಲ ಅಂತ ನಂಬೋನು. ಏನು ಭಗವಂತ, ದೇವರಾಗಿ ಇಂಥ ವಿಷಯನೇ ನೀನ್ ತಿಳ್ಕೊಂಡಿಲ್ವಲ್ಲ? ಫ್ರೀ ಆಗಿದ್ರೆ ಲೈಬ್ರರಿಗೆ ಹೋಗು, ಇಲ್ಲಾಂದ್ರೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ತಿಳ್ಕೋ. ಹೌದಾ? ಇದನ್ನ ನಿಮ್ಗೆ ಯಾರು ಹೇಳ್ಕೊಟ್ಟಿರೋದು? ಭಗವಂತ, ಹೆಂಗೇ ಬಂದ್ರು ತಲುಪೋ ಜಾಗ ನಮ್ಮ ಆಫೀಸೇ ತಾನೇ ಅಲ್ವಾ? ಹಾಗೇನೆ ಶಿವಪ್ರಸಾದ್, ನನ್ನನ್ನು ತಲುಪೋದಕ್ಕೆ ಹಲವಾರು ದಾರಿಗಳು. ಕೆಲವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಮತ್ತೆ ಕೆಲವರು ನಾನು ಇಲ್ಲ ಇಲ್ಲ ಅಂತ ನನ್ನನ್ನೇ ನೆನೆಸ್ಕೊತಿರ್ತಾರೆ. ಇನ್ನೂ ಒಂದಷ್ಟು ಜನ ಅನ್ನದಾನ, ವಿದ್ಯಾದಾನ ಮಾಡ್ತಾರೆ. ಇನ್ನೂ ಕೆಲವರು ತಮ್ಮ ಕೈಲಾದಷ್ಟು ಖುಷಿನ ಹಂಚಿ ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾರೆ.
ಇನ್ನೊಂದಷ್ಟು ಜನ ತಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಶ್ರಮಪಟ್ಟು ದುಡಿತಾರೆ. ಇವರೆಲ್ಲರೂ ದಾರಿನೂ ಬೇರೆ ಆದ್ರೂ ತಲುಪೋದು ನನ್ನನ್ನೇ ತಾನೇ. ಆಹಾ ಭಗವಂತ, ಎಷ್ಟು ಕಷ್ಟಕರವಾದ ವಿಚಾರನ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟೆ. ಶಿವಪ್ರಸಾದ್, ನೀನ್ ಸುಲಭವಾಗಿರೋದನ್ನ ತುಂಬಾ ಕಷ್ಟಪಟ್ಟು ಅರ್ಥ ಮಾಡ್ಕೋತಿದ್ಯಾ. ಇದೇ ಖುಷಿಲಿ ಲಾಡು ಕೊಡಲ್ವಾ? ಅಯ್ಯೋ ಭಗವಂತ, ನೀನ್ ಕೇಳೋದೆಚ್ಚ, ನಾನು ಕೊಡೋದೆಚ್ಚ. ತಗೋ ಭಗವಂತ. ದೇವ್ರ ಪ್ರಸಾದ ಕಣ್ಗೊತ್ಕೊಂತೀನಿ. ಸುಮ್ಮ ಬಾಳನೆ ನಿನ್ನ ಪುಷ್ಪ. ನಡಿ ಮೇಷ್ಟ್ರೆ. ಏನ್ ಮೇಷ್ಟ್ರೆ, ನಮ್ಕಿನ್ನ ಮುಂಚೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಮಸ್ಕಾರನಪ್ಪ. ಏನಯ್ಯ ಬಸವ? ಮೇಷ್ಟ್ರೆ, ನಾನು ಹೆಸರಿಗೆ ಮಾತ್ರ ಬಸವ, ಗುಮ್ಮಿದ್ರೆ ಗುಳಿನೇ. ಅಪ್ಪ ನೀನು ಗೂಳಿಂದಾರೋ ಆಗು ಕೋಳಿಂದಾರ ಆಗು, ನಾನು ನಾಟಕ ಕಲ್ಸಕ್ ಬಂದಿರೋದು ಅಲ್ಲಯ್ಯ. ನಿಮಗೆ ಶಿಸ್ತು ಬೇಕು ಕಣಯ್ಯ. ಪ್ರಾಕ್ಟೀಸ್ ಟೈಮ್ ಸರಿಯಾಗಿ ಬರ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವೇನಯ್ಯ? ಕಲೆಕ್ಷನ್ ಇಲ್ಲದೆ ನಾಟಕ ಮಾಡಕ್ಕಾಯ್ತದ ಮೇಷ್ಟ್ರೆ? ಅದಕ್ಕೆ ಕಲೆಕ್ಷನ್ ಮಾಡ್ಕೊಂಡು ಬರಕ್ ಹೋಗಿದ್ವಿ. ಲೇ, ಇಲ್ಲಿವರೆಗೂ ಸ್ಕೂಲ್ ಮೇಷ್ಟ್ರು ಮಾತಂದ್ರು ಕೇಳಿಲ್ಲ. ಇವತ್ತು ನಾಟಕದ ಮೇಷ್ಟ್ರು ಮಾತಾದ್ರೆ ನೆಟ್ಟಕ್ಕೆ ಕೇಳೋಣ, ಏನಂತೀರಾ? ರೆಡಿ ಗುರು. ಮೇಸ್ಟ್ರೆ, ಯಾರ್ಯಾರು ಯಾವ ಪಾತ್ರ ಅಂತ ಹೇಳ್ಬಿಡಿ, ಟಕ್ಕಂತ ಶುರು ಹಚ್ಕೊಂಡ್ಬಿಡ್ತೀವಿ. ಅದೇ ನೀನು ಶಿವನ್ ಪಾತ್ರ ಮಾಡು. ಆಯ್ತು ಮೇಷ್ಟ್ರೆ. ನೀನು ಲೇ ಆ ಗಡ್ಡ ಬಳಸ್ಬಿಟ್ಟು ನಾರದ ಮಾಡು. ಸರಿ ಮೇಸ್ಟ್ರೆ. ನೀನು ಮನ್ಮಥನ್ ಮಾಡು. ನೀನು ರತಿ ಪಾತ್ರ ಮಾಡು. ಮೇಷ್ಟ್ರೆ, ನೋಡಕ್ಕೆ ರತಿ ತರ ಇದೀನ. ಲೇ, ರತಿ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಅವಳು ಸೌಂದರ್ಯವತಿ, ಸೌಮ್ಯವತಿ. ನಿನ್ನ ಹಾಗೆ ನುಲಿಯೋದಿಲ್ಲ. ಲೇ, ಮೇಸ್ಟ್ರ್ ಹೇಳಿದ ಅರ್ಥ ಆಯ್ತೇನೋ? ರತಿ ಅಂದ್ರೆ ನುಲಿಯೋದಲ್ಲ ಕಣಲ್ಲ. ಲೇ, ನುಲಿಬೇಡ, ಗೊತ್ತಾಯ್ತಾ? ಈಗೇನ್ ಪ್ರಾಕ್ಟೀಸ್ ಮಾಡ್ತೀರಾ ಇಲ್ವಾ? ಮಾಡ್ತೀವಿ ಮೇಷ್ಟ್ರೆ. ಹೇಳಿ ಹೇಳಿ ಹೇಳಿ. ನೋಡಪ್ಪ, ಇವನು ಶಿವ ತಪಸ್ ಮಾಡ್ತಿರ್ತಾನೆ, ನೀನು ಇವನಿಗೆ ಬಾಣ ಬಿಡ್ತೀಯ. ಏನ್ ಮೇಷ್ಟ್ರೆ, ಈ ನನ್ನ ಮಗ ಬಂದು ನನಗ್ ಬಾಣ ಬಿಡ್ತಾನ? ಮುಟ್ಲಿ ನೋಡೋಣ, ಮುಟ್ಟ ನೋಡೋಣ. ಭಗವಂತ, ಸರಿಯಾದ ಟೈಮಿಗೆ ಬಂದು ನನ್ನನ್ನು ಕಾಪಾಡಿದೆ. ಇಲ್ಲ ಅಂತಿದ್ರೆ ಆ ಕೌರವ್ರ ಥರ ನಾನು 101 ಆಗ್ಬಿಡ್ತಾ ಇದ್ದೆ. ಅಲ್ಲ ಭಗವಂತ, ನನಗೊಂದು ಡೌಟು. ಅಲ್ಲಿದ್ದಿದ್ದ ಕಲ್ಲುಗಳು ಇದಕ್ಕಿದಾಗೆ ಮಾಯ ಆಗುತ್ತಲ್ಲ, ಹೇಗೆ? ಶಿವಪ್ರಸಾದ್, ಕೋಪದಲ್ಲಿ ಕೆಲವರು ನನ್ನನ್ನ ಕಲ್ಲು ಅಂತನೂ ಕರೀತಾರೆ. ನೋಡ್ದ ಭಗವಂತ, ನಾನು ಧರ್ಮ ವಿರೋಧಿ ಅಂತೆ, ದೈವ ವಿರೋಧಿ ಅಂತೆ. ನಾನು ಏನ್ ತಪ್ಪು ಮಾಡಿದೆ ಅಂತ? ಶಿವಪ್ರಸಾದ್, ಕೆಲವರು ಮನೆಗೆ ತಂದು ಹಾಕ್ಬೇಕು ಅಂತ ದುಡಿತಾರೆ, ಮತ್ತೆ ಕೆಲವರು ಇಬ್ರು ಮಧ್ಯ ತಂದು ಹಾಕೋದ್ರ ಮೂಲಕ ದುಡಿತಾರೆ. ಇಲ್ಲಿ ಬೇರೆಯವ್ರ ಹೇಳಿಕೆಗಿಂತ ನಿನ್ನ ಅಂತರಾತ್ಮದ ಕೋರಿಕೆಗೆ ಬೆಲೆ. ಯುದ್ಧ ಯಾವತ್ತಿದ್ರೂ ಧರ್ಮ ಅಧರ್ಮಗಳ ನಡುವೆ ನಡಿಬೇಕೇ ಹೊರತು ಧರ್ಮ ಧರ್ಮಗಳ ನಡುವೆ ಅಲ್ಲ. ಅಲ್ಲ ಭಗವಂತ, ಈ ಜನ ಯಾಕೆ ಹೀಗೆ? ನನ್ನ ಜೊತೆಲಿದ್ದವ್ರೆ ಈಗ ನನ್ನ ಧರ್ಮ ವಿರೋಧಿ, ದೈವ ವಿರೋಧಿ ಅಂತ ಕರಿತಾ ಇದ್ದಾರಲ್ಲ. ಕೇಳೋರಿರೋವರೆಗೂ ಹೇಳೋರು ಇದ್ದೇ ಇರ್ತಾರಲ್ಲ ಶಿವಪ್ರಸಾದ್. ಆ ಬೀಜಕ್ಕೆ ಅನುಮಾನ ಅನ್ನೋ ನೀರೆರೆದು, ಸ್ವಾರ್ಥ ಅನ್ನೋ ಗೊಬ್ಬರ ಹಾಕಿ, ದ್ವೇಷ ಅನ್ನೋ ಬಿಸಿಲನ್ನ ತಾಕಿಸಿದಾಗ ಅದು ಹೆಮ್ಮರವಾಗಿ ಬೆಳೆದು ಸಾಮರಸ್ಯನ ಕದಡುತ್ತೆ. ಇಲ್ಲಿ ಹೇಳೋನ್ ಹೆಡ್ಡ, ಕೇಳೋನು ದಡ್ಡ. ನಿಜ ಭಗವಂತ, ನೀನು ಹೇಳ್ತಾ ಇರೋದು ನಿಜ. ಈ ಜನ ಹೇಗಪ್ಪ ಅಂದ್ರೆ, ಒಂದು ಸಣ್ಣ ಕಿಡಿ ಬಿದ್ರೂ ಸಾಕು, ಅವರ ಸ್ವಾರ್ಥನ ತುಂಬಿಸಿ ಹಚ್ಚಿ ಉರಿಸ್ಬಿಡ್ತಾರೆ. ಛೇ, ಇದು ಯಾವುದು ನನಗೆ ಬೇಡವಾಗಿತ್ತು. ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋ ಈ ಧರ್ಮ ಅಧರ್ಮ, ಸಡನ್ ಆಗಿ ಬದಲಾಗೋ ಜನ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇದನ್ನೆಲ್ಲ ಬಿಟ್ಟು ಕೊನೆಸರಿ ಕಾಡ್ಗೋಗ್ಬಿಡೋಣ ಅಂತ ಅನ್ಸುತ್ತೆ. ಅಲ್ಲ ಭಗವಂತ, ಇದರಿಂದ ನಮ್ಮ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ತೊಂದರೆ ಎಲ್ಲಿಲ್ಲ ಶಿವಪ್ರಸಾದ್. ನಾಡಲ್ಲೂ ಇದೆ, ಕಾಡಲ್ಲೂ ಇದೆ. ತಾಪತ್ರಯ ಅನ್ನೋದು ಕಾಡಿನ ರಾಜನ್ಗೂ ತಪ್ಪಿದ್ದಲ್ಲ. ಸತ್ಯದ ದಾರಿಲಿ ಧರ್ಮವಾಗಿ ನಡ್ಕೊಳ್ಳೋನ್ಗೆ ಭಯದ ನೆರಳು ಬೀಳೋದು ಸಹಜ.
ಆದ್ರೆ ಕೊನೆಗೆ ಗೆಲ್ಲೋದು ಧರ್ಮ ಒಂದೇ. ನಿಖಿಲ್, ಕೈ ಮುಗಿ. ನಾನು ಯಾವತ್ತೂ ದೇವ್ರ ಬಗ್ಗೆ ಅದರೆಲ್ಲ ಮಾತಾಡಲ್ಲ. ನಿನ್ನ ನಂಬ್ತೀನಪ್ಪ ದೇವ್ರೆ ಅಂತ ಬೇಡ್ಕೊ. ಅದಕ್ಕೆ ಯಾಕೆ ನಾನು ಹೇಳ್ದಷ್ಟು ಮಾಡ್ತೀಯೋ ಇಲ್ವೋ ಇವಾಗ ನೀನು? ಗಿರಿ, ನಂಬಿಕೆ ಅನ್ನೋದು ಹೂ ಇದ್ದ ಹಾಗೆ, ಅದು ತಾನಾಗೆ ಅರಳಬೇಕು. ನಾವೇ ಅರಳ್ಸಕ್ ಹೋದ್ರೆ ಅದು ಹಾಳಾಗುತ್ತೆ. ಹೌದಣ್ಣ. ಅದಕ್ಕೆ ನಾನು ಇನ್ನೊಬ್ಬರಿಗೆ ನೀವು ದೇವ್ರನ್ನ ನಂಬೇಡಿ, ಕೈ ಮುಗಿಬೇಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಅದು ಅವ್ರವ್ರ ನಂಬಿಕೆ. ಆ ನಂಬಿಕೆನ ನಾನು ಗೌರವಿಸ್ತೀನಿ. ಹಾಗೆ ನನ್ನ ನಂಬಿಕೆಗೂ ಗೌರವ ಕೊಡಬೇಕಲ್ವ. ಅದಕ್ಕೆ ನನ್ನ ಪ್ರಕಾರ ದೇವ್ರ ಮೇಲೆ ಭಕ್ತಿ ಇರಬೇಕು ಹೊರತು ಭಯ ಅಲ್ಲ. ಆದರೆ ಏನು ಮಾಡೋದು, ಕೆಲವರು ಈ ಭಯನೇ ಭಕ್ತಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ನನಗೆ ಯಾವ ರೀತಿ ಭಯ ಇಲ್ಲ. ಯಾಕೆ ಹೇಳಿ? ನಾನು ಇದುವರೆಗೂ ತಪ್ಪು ಮಾಡಿಲ್ಲ, ಮುಂದೆ ತಪ್ಪು ಮಾಡೋದೂ ಇಲ್ಲ. ನ್ಯಾಯವಾಗಿದ್ದೀನಿ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಫೇಲ್ಯೂರ್ಸ್ ಆಗೇ ಆಗುತ್ತೆ. ಆ ಫೇಲ್ಯೂರ್ಸ್ಗೆ ನಾನೇ ಹೊಣೆ ಆಗಿರ್ತೀನಿ. ಸುಮ್ಮನೆ ಫೇಲಿಯರ್ ಆಯಿತು ಅಂತ ಅಯ್ಯೋ ದೇವ್ರೆ ಯಾಕಪ್ಪ ಹೀಗೆ ಮಾಡಿದೆ ಅಂತ ನಾನು ಆ ದೇವ್ರ ಮೇಲೆ ಎಲ್ಲನೂ ಹಾಕೋದಿಲ್ಲ. ಅಣ್ಣ, ಕಾಯಕವೇ ಕೈಲಾಸ. ನಾನು ಬರೀ ಇದನ್ನು ಮಾತ್ರ ನಂಬೋದು. ಇಷ್ಟರ ಮೇಲೂ ನಾನು ಆ ದೇವ್ರ ಕೈ ಮುಗಿಲೇಬೇಕಂತಾದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ದೇವ್ರ ಕೈ ಮುಗಿತೀನಿ. ಏನ್ ಮಾಡ್ತಾ ಇದ್ದೆ ನೀನು? ಅಣ್ಣ, ಅದಕ್ಕೆ ನನ್ನನ್ನು ಒಂದು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಪ್ರೀತಿ ಕೊಡ್ತೀರಾ, ಕಾಳಜಿ ಕೊಡ್ತೀರಾ. ನಾನು ತಪ್ಪು ಮಾಡಿದ್ರೆ ತಿತ್ತೀರಾ. ಆ ದೇವ್ರು ಅನ್ನೋನಿದ್ರೆ ಇದನ್ನೇ ತಾನೇ ಮಾಡ್ತಿದ್ದ. ನನ್ನ ಪಾಲಿಗೆ ನೀವಿಬ್ಬರೇ ನನ್ನ ದೇವರು. ದಯವಿಟ್ಟು ಆಶೀರ್ವಾದ. ಒಳ್ಳೇದಾಗಲಿ ಇದಲ್ಲಪ್ಪ, ಒಳ್ಳೇದಾಗಲಿ. ಆದರೂ ನಿಖಿಲ್, ದೇವ್ರ ಮುಂದೆ ಸರಿ. ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಇನ್ನೇನು ಮಾಡೋದು? ಹೇಗಿದ್ರು ನೀವಿಬ್ರು ನನ್ನ ಜೊತೆಗಿದ್ದೀರಾ, ನನಗೆ ಅಷ್ಟು ಸಾಕು. ಈ ಕ್ಷಣದಿಂದ ಒಂದು ನಿಮಿಷ ಕೂಡ ವೇಸ್ಟ್ ಮಾಡದೆ ಶ್ರಮ ಪಟ್ಟು ಪ್ರತಿಯೊಂದು ಶರ್ಟ್ಸ್ನ ನಾನೇ ಹೊಲಿತೀನಿ. ಅದು ಎಷ್ಟೇ ಕಷ್ಟ ಆಗಲಿ ನಾನು ಮುಗಿಸ್ತೀನಿ. ಅದಕ್ಕೆ ಒಂದೇ ದಿನದಲ್ಲಿ ಕಷ್ಟಪಟ್ಟು ಅದೆಷ್ಟು ಶರ್ಟ್ಸ್ ಹೊಲಿಬೇಕಾಗಿತ್ತೋ ಎಲ್ಲನೂ ಹೊಲಿದು ಮುಗಿಸಿದ್ದೀನಿ. ಈಗೇನಿದ್ರು ನೇರವಾಗಿ ಅಲ್ಲಿಗೆ ಹೋಗ್ತೀನಿ. ಆಗಿರೋ ಸಮಸ್ಯೆಗೆ ಸಾರಿ ಕೇಳಿ ಈ ಶರ್ಟ್ಸ್ನ ಅವ್ರಿಗೆ ತೋರಿಸ್ತೀನಿ. ನಾನು ನಿಜವಾಗ್ಲೂ ಕಷ್ಟಪಟ್ಟು ನಿಯತ್ತಾಗಿ ದುಡ್ದಿದ್ದೆ ಆದರೆ ಈ ಪ್ರಾಜೆಕ್ಟ್ ನನಗೆ ಸಿಗುತ್ತೆ. ಇಲ್ಲಾಂದ್ರೆ ಇದ್ದೇ ಇದೆಯಲ್ಲ, ಮರಳಿ ಯತ್ನವ ಮಾಡು. ಕರೆಕ್ಟ್ ಕಣಯ್ಯ. ನೋಡಯ್ಯ, ನಾನು ಯಾರ ಪರವಾಗಿ ಮಾತಾಡಿ ಹಣ ಕೊಡಿಸಿರ್ಲಿಲ್ಲ. ನಿನ್ನ ಮೇಲೆ ನಾನು ನಂಬಿಕೆ ಇಟ್ಟು ನನ್ನ ತಮ್ಮನಿಗೆ ಹೇಳಿ ಅವನ ರಿಟೈರ್ಮೆಂಟ್ ಹಣ ಕೊಡಿಸ್ದೆ. ನೀನೆಲ್ಲಿ ನಿನ್ನ ಹುಂಬತ್ತನದಿಂದ ಹಣನ ಪೋಲ್ ಮಾಡ್ಬಿಡ್ತೀಯ ಅಂತ ಭಯ ಆಯ್ತಪ್ಪ. ಆದರೆ ನಿನ್ನ ಆತ್ಮವಿಶ್ವಾಸ ಕಂಡು ನನಗೆ ಹೆಮ್ಮೆ ಅನ್ನಿಸ್ತು ಕಣಯ್ಯ. ಬಿಡಯ್ಯ, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ದೊಡ್ಡಪ್ಪ. ನಿಖಿಲ್, ಹುಷಾರಾಗಿ ಹೋಗ್ಬಪ್ಪ. ಮೊದಲೇ ಈ ಮನೆ ಬಗ್ಗೆ ಜನ ಏನೇನೋ ಮಾತಾಡ್ಕೋತಾ ಇದ್ದಾರೆ. ನಾವು ಧರ್ಮ ವಿರೋಧಿಗಳು, ದೈವ ವಿರೋಧಿಗಳು ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಜೋಪಾನ. ನಾನು ಮ್ಯಾನೇಜ್ ಮಾಡ್ತೀನಿ. ಓಕೆ, ನನಗೆ ಟೈಮ್ ಆಯಿತು, ನಾ ಹೊಡ್ತೇನೆ. ನಿಖಿಲ್, 1 ನಿಮಿಷ. ನನ್ನ ಸಮಾಧಾನಕ್ಕೋಸ್ಕರನಾದ್ರೂ ದೇವ್ರ ಕುಂಕುಮ ಇಟ್ಕೊಂಡು ಹೋಗು. ಒಂದೇ 1 ನಿಮಿಷ, ಬಂದೆ. ಒಬ್ಬ ಶಿಷ್ಯ ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತ್ಕೋತಾನೆ. ಇನ್ನೊಬ್ಬ ಶಿಷ್ಯ ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ರೆ ಹಸುವನಿಗಲ್ಲ ಅಂತ ಕತ್ಲೆ ಕೋಣೆಯಲ್ಲಿ ಏನಾದ್ರೂ ಸಿಗ್ಬೋದು ಅಂತ ಹುಡುಕಕ್ ಶುರು ಮಾಡ್ತಾನೆ. ಕಾಲಿಗೇಟಾಗುತ್ತೆ, ತಲೆಗೇಟಾಗುತ್ತೆ, ಆದ್ರೆ ಕೊನೆಗೊಂದು ಗಡಿಗೆ ಸಿಗುತ್ತೆ. ಅದರಲ್ಲಿ ಕಡಲೆ ಬೀಜ ಇರುತ್ತೆ. ಕಡಲೆ ಬೀಜ ತಿಂತಾ ಹೋಗ್ತಾನೆ. ಆಗ ಮಧ್ಯದಲ್ಲಿ ಅವನಿಗೆ ಕಲ್ಲು ಸಿಗುತ್ತೆ.
ಆ ಕಲ್ಲನ್ನ ಪಕ್ಕದಲ್ಲಿ ಕೂತಿದ್ದವನಿಗೆ ಕೊಡ್ತಾನೆ. ಹೀಗೆ ಕಲ್ಲು ಸಿಗ್ತಾ ಹೋಗುತ್ತೆ, ಪಕ್ಕದಲ್ಲಿರೋವನಿಗೆ ಕೊಡ್ತಾ ಹೋಗ್ತಾನೆ. ಮಾರನೇ ದಿನ ಗುರು ಬಂದು ಬಾಗಿಲು ತೆಗೆದಾಗ ಬೆಳಕು ಹರಿಯುತ್ತೆ. ಆಗ ಗೊತ್ತಾಗುತ್ತೆ ದೇವರ ನಾಮ ಸ್ಮರಣೆ ಮಾಡ್ತಿದ್ದವನ್ ಕೈಯಲ್ಲಿ ಇದ್ದಿದ್ದು ಕಲ್ಲಲ್ಲ, ವಜ್ರ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು. ಕತೆ ತುಂಬಾ ಚೆನ್ನಾಗಿದೆ. ಹಲೋ, ಏನಾಗ್ತಿದೆ? ಆಗ್ಲಿಂದ ಗಮನಿಸ್ತಾ ಇದ್ದೀನಿ, ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಅದು ಆಲ್ರೈಟ್? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದು ಅವಾಗವಾಗ ನಾನು ಈ ತರ ಸೆಲ್ಫ್ ಟಾಕ್ ಮಾತಾಡ್ಕೊತಾ ಇರ್ತೀನಿ. ಇಟ್ಸ್ ಅ ಕೈಂಡ್ ಆಫ್ ಮೆಂಟಲ್ ಎಕ್ಸರ್ಸೈಸ್. ಮೆಂಟ್ಲಾ? ಮೆಂಟಲ್ ಅಲ್ಲಪ್ಪ, ನಿನಗೆ ಅದು ಅರ್ಥ ಆಗೋದಿಲ್ಲ. ಯು ಪ್ಲೀಸ್ ಕ್ಯಾರಿ ಆನ್. ಭಗವಂತ, ಈ ಕಥೆಯಲ್ಲಿ ಆಹಾರ ಹುಡುಕ್ತಾ ಇದ್ದೊಂದು ಹೊಟ್ಟೆ ತುಂಬಿತು, ದೇವ್ರ ನಾಮಸ್ಮರಣೆ ಮಾಡ್ತಾ ಕೂತಿದ್ದೊಂದು ಹೊಟ್ಟೆ ತುಂಬಿತು. ಅದೇ ವಜ್ರ ಸಿಕ್ತಲ್ಲ, ಆ ವಜ್ರನ ಬಳಸ್ಕೊಂಡು ಮುಂದೆ ಹೊಟ್ಟೆ ತುಂಬಿಸ್ಕೋಬೋದಲ್ಲ, ಅದಕ್ಕೆ ಅರ್ಥ. ಶಿವಪ್ರಸಾದ್, ಕತೆ ಹೇಳೋದಷ್ಟೇ ನನ್ನ ಕೆಲಸ. ಅದರಲ್ಲಿರೋ ನೀತಿ ಪಾಠನ ನೀನ್ ಅಂತರಾತ್ಮ ಕೇಳ್ತೀನಿ. ಅಂದ್ರೆ ವಜ್ರ ಕಾಸ್ಟ್ಲಿ, ದೇವ್ರ ನಾಮಸ್ಮರಣೆ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಾ ಇದ್ರೆ ಊಟದ ಜೊತೆಗೆ ಕಾಸ್ಟ್ಲಿ ಐಟಮ್ ಸಿಗುತ್ತೆ ಅಲ್ವಾ ಭಗವಂತ? ಹಾ, ಕತೆ ಹೇಳಿ ತಲೆ ಹುಳ ಬಿಟ್ಬಿಡಲ್ಲ ಭಗವಂತ. ಏನಿರ್ಬೋದು ಈ ಕಥೆಯ ನೀತಿ? ವಾಟ್ಸ್ ದ ಮಾರಲ್ ಆಫ್ ದ ಸ್ಟೋರಿ? ಹಸ್ಕೊಂಡು ದೇವ್ರ ನಾಮ ಸ್ಮರಣೆ ಮಾಡ್ತಾ ಇದ್ದವನು ಆಧ್ಯಾತ್ಮದಲ್ಲಿ ಗೆದ್ದ, ಕಷ್ಟಪಟ್ಟವನು ಕಾಯಕದಲ್ಲಿ ಗೆದ್ದ. ಕಾಯಕವೇ ಕೈಲಾಸ. ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಕೆಲಸ ಮಾಡಿದ್ರು ಗೆಲುವು ನಿಶ್ಚಿತ. ಇದೆ ಈ ಕಥೆಯ ನೀತಿ. ಆಹಾ, ಭಗವಂತ ನಿಮಗೆ ಕೋಟಿ ಕೋಟಿ ಪ್ರಣಾಮ. ಪೆನ್ನು ಗಿರಿ, ಪೆನ್ನು ಯಾವಾಗಲೂ ನನ್ನ ಬ್ಯಾಗಲ್ಲಿ ಇರ್ತಾ ಇತ್ತು. ಬ್ಯಾಗಲ್ಲಿ ಹುಡುಕ್ತೆ ಸಿಗ್ಲಿಲ್ಲ, ಇಲ್ಲೆಲ್ಲ ಹುಡುಕ್ತೆ ಸಿಗ್ಲಿಲ್ಲ, ಅದಕ್ಕೆ ನೀನು ಹುಡ್ಕೊ ಅಂತ ಹೇಳ್ತಾ ಇರೋದು. ರೀ, ಪೆನ್ನು ನನ್ನ ದಿವ್ಯ ದೃಷ್ಟಿ ನೋಡಿ ಹೇಳ್ತಾ ಇದ್ದೀನಿ, ಅದು ನಿಮ್ ಕೈಯಲ್ಲೇ ಇದೆ ನೋಡಿ. ಓ, ಇಸ್ ಇಟ್? ಗೊತ್ತಿತ್ತು ಇದನ್ನ ನೀನೇ ಎತ್ಕೊಂಡಿರ್ತೀಯ ಅಂತ. ಇದನ್ನ ಏನ್ ಅನ್ಕೊಂಡಿದ್ಯಾ? ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್. ಇಂಕ್ ಖಾಲಿ ಆಗುತ್ತೆ ಅಂತ ನಾನು ಬರೀದಿರ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಅಂತದ್ರಲ್ಲಿ ನೀನು ರೇಷನ್ ಬರೆಯಕ್ಕೆ ಯೂಸ್ ಮಾಡ್ತಾ ಇದೀಯ. ನಾನ್ ಸೆನ್ಸ್. ನನ್ನ ಗಿಫ್ಟ್ ನ ಬೇರೆಯವ್ರು ಯಾರು ಬಳಸಬಾರ್ದು ಅಂತ ಹೆಸರು ಹೇಳ್ಬೇಕು ನಿನ್ಗೆ. ನಮ್ಮ ಪ್ರಿನ್ಸಿಪಲ್ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್. ಈ ಗಿಫ್ಟ್ ಕೊಡ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಶಿವಪ್ರಸಾದ್, ನಿನ್ನ ಶಿಸ್ತಿಗೆ, ನಿನ್ನ ಸಂಯಮಕ್ಕೆ, ನಿನ್ನ ಗುರುಭಕ್ತಿಗೆ ನಾನು ಕೊಡ್ತಾ ಇರೋ ಗಿಫ್ಟ್ ಇದು. ಎಲ್ಲರೂ ಗುರುದಕ್ಷಿಣೆ ಕೊಡ್ತಾರೆ, ನಾನು ಶಿಷ್ಯ ದಕ್ಷಿಣೆ ಕೊಡ್ತಾ ಇದ್ದೀನಿ. ಇದನ್ನ ಯಾವಾಗ್ಲೂ ನಿನ್ನ ಜೇಬಲ್ಲೇ ಇಟ್ಕೋ ಅಂತ ಹೇಳಿ ಕೊಟ್ಟಿರೋ ಗಿಫ್ಟ್ ಇದು. ಇದೇ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ನನಗ್ ಬಂದಿರೋ ಗಿಫ್ಟ್ ನ ಬಳಸ್ಕೊಡೋದಾಗ್ಲಿ ಅಥವಾ ನಾನ್ ಕೊಟ್ಟಿರೋ ಗಿಫ್ಟ್ ನ ಬೇರೆಯವರು ಕೊಡೋದಾಗ್ಲಿ ಮಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೆನ್ಪಿರ್ಲಿ. ನಿನ್ನ ಏನ್ರಿ ನೀನ್ ಇಷ್ಟೊಂದು ಮುದ್ದು ಮುದ್ದಾಗಿ ಏನ್ರಿ ಅಂತ ಹೇಳ್ಬಿಟ್ರೆ ನನಗೆ ಬೈಯಕ್ಕೂ ಮನ್ಸಾಗಲ್ಲ. ನೋಡುಗ್ರಿ, ಇನ್ಮೇಲೆ ನನ್ನ ಗಿಫ್ಟ್ಸ್ನೆಲ್ಲ ಈ ತರ ಬಳಸ್ಕೋಬಾರ್ದು, ಓಕೆನಾ? ಸರಿ, ಆಯ್ತು. ಆಮೇಲೆ ಇನ್ನೊಂದು ಮನವಿ. ಹೇಳಿ. ರೇಷನ್ ಬರಿಬೇಕಾದ್ರೆ ಅಡಿಗೆ ಮನೇಲಿರೋ ಬಾಕ್ಸ್ ನೋಡಿ ಬರಿಬೇಡ, ನಿನ್ ಗಂಡಲ್ ಜೇಬಲ್ಲಿರೋ ಬ್ಯಾಲೆನ್ಸ್ ನೋಡಿ ಬರೀ. ಸರಿ ರೀ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಐ ಮಿಸ್ ಯು. ಬಾಯ್. ಹುಷಾರು. ಅಕ್ಕ. ಗೌರಿ, ಯಾಕೆ ಒಂಥರ ಇದ್ಯಾ? ಏನಾಯ್ತು? ಅಕ್ಕ, ಯಾವಾಗ್ಲೂ ನನ್ನ ಹೃದಯ ಮತ್ತೆ ಹಡಿತು ಕೋಗಿಲೆ ತರ ಕೂ ಕೂ ಅಂತಿತ್ತು. ಆದ್ರೆ ಇವಾಗ ಕೂ ಕೂ ಅಂತಿದೆ. ಅಂಥದ್ ಏನಾಯ್ತು ಗೌರಿ? ಏನಾಯ್ದಿದ್ರು ಏನೋ ಆಯ್ತಂದಳಿ ಅನ್ಕೊಂಬು ಏಕೈಕ ಪ್ರಾಣಿ ಅಂದ್ರೆ ಈ ಗೌರಿ. ಏನಂದ್ರೆ? ಅಲ್ಲ, ನನ್ನ ಮುದ್ದಿನ ಹೆಂಡತಿ ಅಂದಳಿ ಹೇಳಕ್ ಬಂದೆ. ಏನ್ ಕಾಶಿ ಅವ್ರೆ, ಇಷ್ಟೊಂದು ಬ್ಯಾಗ್ಗಳು? ಶಾಪಿಂಗ್ ಜೋರಾಗಿ ಆಗಿದೆ ಅನ್ಸುತ್ತೆ. ಎಂತ ಶಾಪಿಂಗ್ ಮರ್ರೆ. ನೀವಲ್ಲೇ ಬರ್ಬೇಕಾ?
ಓ ಸರ್, ನಿಮ್ಮ ಅಂಗಡಿಗೆ ಬರ್ತಾ ಇದ್ದೆ. ಏನೋ ಅಂಗಡಿ ಕ್ಲೋಸಾ? ಮಧ್ಯಾಹ್ನ ಬರಬೇಕಾ? ಅಯ್ಯೋ, ನಾನು ಹೊರಟಿದ್ನಲ್ಲ ಸರ್. ಸರ್, ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ಮಧ್ಯಾಹ್ನ ಡೆಲಿವರಿ ಇಸ್ಕೊಳ್ತೀನಿ ಅಂತ ನಮ್ಮ ಮ್ಯಾನೇಜರ್ಗೆ ಒಂದು ಮೆಸೇಜ್ ಮಾಡಿಬಿಡಿ ಸರ್ ಪ್ಲೀಸ್, ಇಲ್ಲಾಂದ್ರೆ ನನಗೆ ಬೈತಾರೆ ಸರ್. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓ, ಮಧ್ಯಾಹ್ನದವರೆಗೂ ಕೆಲಸ ಇಲ್ಲ, ಖಾಲಿ ಕೂತ್ಕೋಬೇಕಲ್ಲ. ಇಟ್ಸ್ ಓಕೆ, ಮನೆಗೆ ಹೋಗೋಣ. ಕಾಶಿ ಇಲ್ಲೇನು ಮಾಡ್ತಾ ಇದಾರೆ? ಕಾಶಿ ಅವರೇ, ಏನಿದು ಒಬ್ಬರೇ ಕೂತ್ಕೊಂಡು ಕಡಲೆಕಾಯಿ ಬಜ್ಜಿ ತಿಂತ ಇದ್ದೀರಾ? ಎಲ್ಲರೂ ಸೇರ್ಕೊಂಡು ತಿಮ್ಮಕ್ಕಿದ್ದೇನು ಹೊಲಸಿನ ಹಣ್ಣ ಮರ್ರೆ? ಅದನ್ನ ಯಾಕೆ ಮಕ್ಕ ಹುಣಸೆ ಇಟ್ತಾರೆ ಇಟ್ಕೊಂಡು ಹೇಳ್ತಿದ್ದೀರಾ? ಅಂತ ಹೇಳೋದು ಮರ್ರೆ, ಈ ಮದುವೆಗೂ ಮುಂಚೆ ಹೆಣ್ಮಕ್ಳನ್ನೆಲ್ಲ ಬೈಕೊಂಡು ಓಡಾಡ್ತಿದ್ದಿತ್ತು. ಅದೇ ಶಾಪುವ ಏನು, ಮದುವೆ ಯಾರ ಮೇಲೆ ಹೆಂಡತಿ ಕೈಲಿ ಬೈಸ್ಕೊಂಡು ಓಡಾಡುವಂಗೆ ಆಯ್ತು ನಮ್ಮ ಪರಿಸ್ಥಿತಿ. ಚಚೆ, ನನ್ನ ಹೆಂಡತಿ ಗಿರಿ ಹಾಗಲ್ಲ, ಅವಳು ಬೈಕೊಂಡು ಓಡಾಡಲ್ಲ. ಹೂಕಂಡೆ ಬೈತ್ರಾ? ಅಯ್ಯೋ ಹಾಗಲ್ಲ, ನನ್ನ ಗಿರಿ ಬೇರೆನೇ ಥರ. ಹೋಗ್ಲಿ ಬಿಡಿ, ನಿಮ್ಮ ಈ ಮೂಲ ವ್ಯಾಧಿಗೆ, ಚಚೆ ನಿಮ್ಮ ವ್ಯಾಧಿಗೆ ಮೂಲ ಕಾರಣ ಏನು? ಅದೇ ಮರ್ರೆ ಸೀರೆ ವಿಷಯ. ಅವಳಿಗೆ ಹಿಡ್ದದ್ದು ಸೀರೆ ಭೂತ ಇನ್ನೂ ಹೊಯ್ಲೇ ಇಲ್ಲ. ಮುಖಾನ ಒಳ್ಳೆ ಮಂಗಳೂರು ಬನ್ಸ್ ನಮ್ನಿ ಮಾಡ್ಕೊಂಡಿದ್ದಾಳ. ಹಿಟ್ಟು ತುಂಬಾ ನೆಂದಿತ್ತು ಅನ್ಸುತ್ತೆ. ಶೋರೇ, ನೀವು ಹಿಂಗೆ ತಮಾಷೆ ಮಾಡ್ತೀರ? ಅಲ್ಲ, ನೀವು ಕೂಲ್ ಆಗ್ಲಿ ಅಂತ ಒಂದು ಜೋಕ್ ಕಟ್ ಮಾಡಿದೆ, ಕ್ಷಮಿಸಿ, ಮುಂದುವರಿಸಿ. ನೀವು ಕೂಲಾಗೇ ಇರ್ತೀರಿ ಬಿಡಿ. ಯಾಕಂದ್ರೆ ನೀವು ಗಿರ್ಜಮ್ಮಂಗೆ ಎಂಥದ್ದು ತಗೊಂಡೋಗಿ ಕೊಡೋದಿಲ್ಲ ಕಣಿ. ಪಾಪ ಅವರು ಏನು ಕೇಂತಿಲ್ಲ ಬಿಡಿ. ಆರು ನಮ್ದು ಹಂಗಲ್ಲ ಕಣಿ. ಅವಳು ಕೇಂಬಕ್ಕೂ ಮುಂಚೆ ನಾನೇ ಕೊಡಿಸಿ ಅಭ್ಯಾಸ ಮಾಡಿಸಿ ಇಟ್ಟಿದ್ದೆ. ಎಡಗೈಯಲ್ಲಿ ತಾಜ್ ಮಹಲ್, ಬಲಗೈಯಲ್ಲಿ ಕುತುಬ್ ಮಿನಾರ್ ತಗೊಂಡೋಗಿ ಕೊಟ್ಟರು ಅವಳಿಗೆ ಸಾಕತ್ತಿಲ್ಲ. ಅವಳಿಗೆ ಮೈಸೂರು ಪ್ಯಾಲೇಸೇ ಬೇಕಮ್ಮ. ಆದರೆ ನಮ್ಮ ಗಿರ್ಜಮ್ಮ ಹಂಗಲ್ಲ ಕಣಿ. ಈಗ ಕಣಿ, ನೀವು ಗಿರ್ಜಮ್ಮಗೆ ಎಂಥ ಗಿಫ್ಟ್ ಕೊಡ್ಸೋದೇ ಬೇಡ, ಪ್ರೀತಿಯಿಂದ 2 ಮಾತಾಡ್ರೆ ಸಾಕು, ಗಿರ್ಜಮ್ಮ ಫ್ಲಾಟ್ ಆಗಿಬಿಡ್ತಾರೆ. ಫೋನ್ ಬಂತು. ಸಾಹೇಬ್ರು ಫೋನ್ ಮಾಡ್ತಿದ್ರು, ನಾ ಕಡೆ ಸಿಕ್ತೆ. ಅಲ್ಲ ಸಾಹೇಬ್ರೆ, ಬಂದೆ. ಕಾಶಿ ಅವರು ಮಕ್ಕೊಡ್ದಂಗೆ ಹೇಳಿದ್ರು, ನಿಜಾನೇ ಹೇಳ್ಬಿಟ್ಟು ಹೋದ್ರು. ಪಾಪ ಗಿರಿ ಏನೂ ಕೇಳಲ್ಲ. ಇವತ್ತು ಅದೇನೋ ನನ್ನ ಬಗ್ಗೆ ಒಂದು 10 ಲೈನ್ ಬರ್ಕೊಡ್ರಿ ಅಂತ ಕೇಳಿದ್ಲು. ಹೆಂಗಿರು ಮಧ್ಯಾಹ್ನದವರೆಗೂ ಕೆಲಸ ಇಲ್ಲ, ಖಾಲಿ ಕೂರ್ಬೇಕಲ್ಲ ಅಂತ ಅನ್ಕೋತಾ ಇದ್ದೆ. ಇದನ್ನೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ಕೂತ್ಕೊಂಡು ಠಕ 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 ಅಂತ ಬರೆದ್ಬಿಡ್ತೀನಿ. ಫಸ್ಟ್ ಲೈನು ಪ್ರೀತಿಯಿಂದ ಸ್ಟಾರ್ಟ್ ಮಾಡೋಣ. ಪ್ರೀತಿಯ ಗಿರಿ, ನೀನು ನನಗೆ ಕೇಸರಿ ಬಾತ್ ಮಾಡಿ ಕೊಟ್ಟಾಗ ನಿನ್ನ ಕೆನ್ನೆನೇ ಕೇಸರಿ, ನಿನ್ನ ಮಾತೇ ಬಾತು. ಆಹ್ ಆಹ್. ಹಾ, ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದಾಗ ನಿನ್ನ ಕಣ್ಣೇ ಗೋಡಂಬಿ, ಕಣ್ಗುಡ್ಡೇನೆ ದ್ರಾಕ್ಷಿ. ಅಯ್ಯಯ್ಯೋ. ಹಾ, ಇನ್ನು ನೀನು ಇಡ್ಲಿಗೆ ತುಪ್ಪ ಹಾಕಿದಾಗ ತುಪ್ಪದ ವಾಸನೆಗಿಂತ ನೀನು ಮುಡ್ಕೊಳ್ಳೋ ಮಲ್ಲಿಗೆ ಹೂಸು ವಾಸನೆ ಬರುತ್ತೆ. ವಾವ್ ವಾವ್. ಇನ್ನು ಗೀ ರೈಸು ಕೂಟು ಮಾಡಿದಾಗ್ಲಂತೂ, ಓ ಛೆ, ಒಳ್ಳೆ ಕೋಟ್ ಬರೆಯೋಣ ಅನ್ಕೊಂಡ್ರೆ ಬರೀ ಕೂಟು, ಗೀ ರೈಸು, ಇಡ್ಲಿ, ವಡೆ ಅಂತ ಬರ್ತಾ ಇದೆಯಲ್ಲ. ಛೇ, ಇದೇನು ಕವನನಾ ಅಥವಾ ಹೋಟೆಲ್ ಮೆನುನಾ? ಛೆ, ಚೆನ್ನಾಗಿಲ್ಲ. ಲೆಟ್ ಮಿ ಸ್ಟಾರ್ಟ್ ಅಗೇನ್. ಹಾ, ನನ್ನ ಒಲವಿನ ಗಿರಿ. ಆಹಾ, ಹೊಲ ಎಷ್ಟು ಚೆನ್ನಾಗಿದೆ. ನನ್ನ ಒಲವಿನ ಗಿರಿ, ನನ್ನ ಒಲವಿನ ನವಿಲುಗರಿ. ವಾವ್ ವಾವ್ ವಾವ್. ಮೊದಲೇ ನಾನು ಪದಗಳ ರಾಜ. ಲೋ ಶಿವು, ನೀನು ಪೆನ್ ಹಿಡ್ಕೊಂಡು ಹೊರಟಾದ್ರೆ ಕತ್ತಿ ಹಿಡ್ಕೊಂಡು ಹೊರಟಿರೋ ಬಾಹುಬಲಿ ಕಡು. ಅವನು ಶತ್ರುಗಳ ಸಾಲನ್ನು ಹೊಡೆದಾಕ್ದ, ನೀನು ಪದಗಳ ಸಾಲನ್ನೇ ಹೊಡೆದಾಕ್ತಾ ಇದೆಯಲ್ಲೋ. ವಾ 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 ವಾ. ನನ್ನೊಲವಿನ ಗಿರಿ, ನನ್ನೊಲವಿನ ನವಿಲುಗರಿ. ಆಹಾ ಆಹಾ, ನೀನು ವೆರಿ ಗುಡ್ ಗಿರಿ. ತಪ್ಪು ಮಾಡಿದಾಗೆಲ್ಲ ಕೇಳ್ತೀಯಾ ಸಾರಿ, ವಾರಕ್ಕೊಂದ್ಸರಿ ಮಾಡ್ತೀಯಾ ಪೂರಿ. ನೀನಿದ್ರೆ ನನಗೆ ನೋ ವರಿ, ಜಸ್ಟ್ ಲೈಕ್ ರೋಟಿ ಕರ್ರಿ. ವಾ, ಓ ಎಲ್ಲೋದ್ರು ಮತ್ತೆ ರೋಟಿ ಕರ್ರಿ ಅಂತ ಊಟ ತಿಂಡಿಗೆ ಬರ್ತಾ ಇದ್ದೀನಲ್ಲ. ಛೇ, ಛೇ, ಆಫ್ಟರ್ 10 ಲೈನ್ ಬರೆಯೋಕ್ಕಾಗ್ತಾ ಇಲ್ವಲ್ಲ. ಹಾ, ನಮ್ಮ ಮಾಲೂರು ಬಾಬುಗೆ ಫೋನ್ ಮಾಡಿ ಒಂದು ರೂಮ್ ಬುಕ್ ಮಾಡಕ್ಕೆ ಹೇಳ್ತೀನಿ. ಲೊಕೇಶನ್ ಶಿಫ್ಟ್ ಆದರೆ ಮೈಂಡು ಫ್ರೆಶ್ ಆಗುತ್ತೆ. ಅಯ್ಯಯ್ಯ, ಮೈಂಡ್ ಏನೋ ಫ್ರೆಶ್ ಆಗುತ್ತೆ, ಆದರೆ ಜೇಬು ಬರ್ನ್ ಆಗುತ್ತಲ್ಲ. ಬೇಡ ಬೇಡ, ರೂಮ್ ಕ್ಯಾನ್ಸಲ್. ಹಾಂ, ಒಂದು ಒಳ್ಳೆ ಟೀ ಕುಡಿದ್ರೆ
ಮೈಂಡು ಠಕ ಓಡುತ್ತೆ. ಗಿರಿಗೆ ಏನಾದರೂ ನಾನು ಇವಾಗ ಟೀ ಕೇಳಿದ್ರೆ ಒಂದು 10 ಲೈನ್ ಬರೆಯೋಕ್ಕಾಗಲಿಲ್ಲ ನಿಮಗೆ ಟೀ ಬೇರೆ ಕೇಳು, ನಿಮ್ಮ ಮಗಕ್ಕೆ ಬೆಂಕಿ ಹಾಕ ಅಂತ ಬೈದು ಹೋಗ್ಬಿಟ್ರೆ ಬೇಡ, ಟೀನು ಕ್ಯಾನ್ಸಲ್. ಏನು ಮಾಡ್ತೀವಿ? ಅಪ್ಪ ಬೇಜಾನ್ ಪುಸ್ತಕಗಳು ಓದ್ತಾ ಇರ್ತಾರೆ. ಅವ್ರ ಹತ್ರ ಯಾವುದಾದ್ರೂ ಒಂದು ರೊಮ್ಯಾಂಟಿಕ್ ಪುಸ್ತಕ ಇದ್ದೇ ಇರುತ್ತೆ. ಆ ಪುಸ್ತಕ ಓದೋಣ, ಅದರಿಂದ ಏನಾದರೂ ಇನ್ಸ್ಪಿರೇಷನ್ ಸಿಗ್ಬೋದು, ಟಕ ಬರೀಬೋದು. ಓಕೆ. ಏ ಬಾಬು, ಆಯ್ತು ಮಾಲರ್ ಬಾಬು, ನೀನು ಹೇಳಿರೋ ಜಾಗಕ್ಕೆ ಬಂದು ನಿಂತಿದ್ದೀನಿ. ಆದ್ರೆ ನೀನು ಹೇಳಿದ ವ್ಯಕ್ತಿ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಕಣೋ. ಹೌದಾ? ಓಕೆ. ಹಲೋ, ಏನೋ ನನ್ನ ಬರವಣಿಗೆ ಬಗ್ಗೆ ಮಾತಾಡ್ತಾರ ರೀ? ಒಂದು ಅವ್ರಿಗೆ ಕನ್ನಡ ಬರಲ್ಲ, ಇಲ್ಲ ಕಣ್ಣು ಸರಿಯಾಗಿ ಕಾಣಲ್ಲ, ನನ್ನ ಬರವಣಿಗೆ ಬಗ್ಗೆ ಮಾತಾಡ್ತಾರೆ. ಇರ್ರಿ ಫೋನು. ಎಕ್ಸ್ಕ್ಯೂಸ್ ಮಿ ಸರ್. ಹೇಳ್ರಿ. ತಾವು ಬರೆಯೋರಾ? ಹ್ಞೂ, ಯಾಕೆ ನಿಮಗೂ ಬರ್ಕೊಡ್ಬೇಕಿತ್ತಾ? ಹೌದು ಸರ್, 10 ಲೈನು. 10 ಲೈನೋ 20 ಲೈನೋ? ಇಂಚಿಗೆ 380 ರೂಪಾಯಿ. ಇಂಚಿಗೆ 380? ಆಹಾ, ಪೇಜ್ ಲೆಕ್ಕದಲ್ಲಿ ಬರೆಯೋರ್ನ ನೋಡಿದ್ದೆ, ಇಂಚ್ ಲೆಕ್ಕದಲ್ಲಿ ಬರೆಯೋರ್ನ ಮೊದಲನೇ ಸಾರಿ ಭೇಟಿ ಆಗ್ತಾ ಇದ್ದೀನಿ. ಇಂಚ್ ಲೆಕ್ಕದಲ್ಲಿ ನೀರು ಸಿಗುತ್ತೆ ಅಂತ ಕೇಳಿದ್ದೆ, ಪಂಚಲೈನು ಸಿಗುತ್ತೆ ಅಂತ ನಿಮ್ಮಿಂದ ಗೊತ್ತಾಯ್ತು. ರೈತರಿಗೆ ಬೇಲಿ ಸಾಲು, ರೈತರಿಗೆ ಜಾಲಿ ಸಾಲು. ರೀ, ನಿಮ್ಗೇನು ಬರ್ಕೊಡ್ಬೇಕು ಅದನ್ನ ಹೇಳ್ರಿ. ಹೇಳ್ತೀನಿ. ಆದ್ರೆ 380 ರೂಪಾಯಿ ತುಂಬಾ ಕಾಸ್ಟ್ಲಿ ಆಯ್ತಲ್ಲ ರೀ? ಸ್ವಾಮಿ, ಏನು ಅನ್ಕೊಂಡಿದ್ದೀರ ನನ್ನ ಬಗ್ಗೆ ನೀವು? ನಾನು ಬರ್ದಿರೋದನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಓದವ್ರೆ. ಓದಕ್ ಬರ್ದೇ ಇರೋರು ನೋಡವ್ರೆ, ಗೊತ್ತಾ? ಆಹಾ, ಓದಕ್ ಬರ್ದೇ ಇರೋರು ನೋಡೋ ರೇಂಜಿಗೆ ಬರ್ದಿದ್ದೀರಾ ಸರ್ ನೀವು. ಆದ್ರೆ ಯಾಕೆ ಸರ್ ನೀವು ಇನ್ನೂ ಬೆಳಕಿಗೆ ಬಂದಿಲ್ಲ? ನಮ್ಮ ಇಂಡಸ್ಟ್ರಿನೇ ಹೀಗೆ. ಆದ್ರೂ ನಿಮ್ಮಂಥ ಒಬ್ಬ ಸಾಧಕನ್ನ ನಾನು ಭೇಟಿ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಸರ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸರ್, ನೀವು ಬರ್ದಿರೋ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಲೈನ್ ಹೇಳಿ ಸರ್, ನನ್ನ ಮೆಮೊರಿಯಲ್ಲಿ ಲಿಂಕ್ ಮಾಡ್ಕೊಂಡು ಸಿಂಕ್ ಮಾಡ್ಕೋತೀರಿ. ಬಲಕ್ಕೆ ತಿರುಗಿ, ಎಡಕ್ಕೆ ತಿರುಗಿ, ಮುಂದೆ ರಸ್ತೆ ಉಬ್ಬಿದೆ. ಡು ನಾಟ್ ಡ್ರಿಂಕ್ ಅಂಡ್ ಡ್ರೈವ್. ಕುಡಿದು ವಾಹನ ಚಾಲನೆ ಮಾಡಬೇಡಿ. ನಿಲ್ಲಿಸಿ, ಸ್ಟಾಪ್. ಶ್ರೀ ಮಂಜುನಾಥ ವೈನ್ ಸ್ಟೋರ್ಸ್, ಶ್ರೀ ಗುರುಲಿಂಗಯ್ಯ ಗುಜರಿ ಅಂಗಡಿ. ಇಲ್ಲಿ ತೂತು ಪಾತ್ರೆಗಳನ್ನು, ತುಕ್ಕು ಹಿಡಿದ ಕಬ್ಬಿಣಗಳನ್ನು ಕೊಂಡುಕೊಳ್ಳಲಾಗುತ್ತದೆ. ಇದನ್ನೆಲ್ಲ ನಾನೇ ಸರ್ ಬರ್ದಿರೋದು. ನೀವು ಬೋರ್ಡ್ ಬರೆಯೋರಾ? ಹ್ಞೂ. ಇಂಚ್ ಲೆಕ್ಕದಲ್ಲಿ ಬರೀತೀನಿ ಅಂದಾಗಲೇ ಅನ್ಕೊಬೇಕಾಗಿತ್ತು. ಕಡೆ ಪಕ್ಷ ನಿಮ್ಮ ಕಿವಿಲಿ ಬ್ರಷ್ ಪಕ್ಕದಲ್ಲಿ ಡಬ್ಬ ನೋಡಾದ್ರೂ ನಾನು ಗೆಸ್ಟ್ ಮಾಡಬೇಕಾಗಿತ್ತು. ಸರ್, ನನಗೆ ಇಂಚ್ ರೈಟರ್ ಬೇಡ, ಪಂಚ್ ರೈಟರ್ ಬೇಕು. ಥ್ಯಾಂಕ್ ಯು. ಯುವರ್ಸ್ ಫೇತ್ಫುಲಿ, ಶಿವಪ್ರಸಾದ್. ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗು ನಾನೇ ಬರೀಬೋದಲ್ಲ. ನನ್ನ ಯೋಗ್ಯತೆಗೆ ಒಂದು 10 ಸಾಲು ಬರೆಯೋಕ್ಕಾಗ್ತಾ ಇಲ್ವೇ? ತುಂಬಾ ಕಷ್ಟ ಆಗ್ತಿದ್ಯಾ ಶಿವಪ್ರಸಾದ್? ಭಗವಂತ, ಬಂದ್ಯಾ? ಅನ್ಕಂಡೆ ಎಲ್ಲಿ ಇಷ್ಟೊತ್ತಾದ್ರೂ ಸ್ವಾಮಿಗಳು ಬಂದಿಲ್ಲ, ಬಂದು ನನ್ನ ಆಡ್ಕೊಂಡಿಲ್ಲ ಅಂತ. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಬಂದೇ ಬಿಟ್ಟಿಯಲ್ಲ. ನಾನು ನೆನೆದವರ ಮನದಲ್ಲಿ, ನೆನೆಯದಿದ್ದವರ ಮನೆಯಲ್ಲಿ ಎಲ್ಲಾ ಕಡೆನೂ ಇರ್ತೇನೆ ಶಿವಪ್ರಸಾದ್. ಎಲ್ಲಾ ಕಡೆ ಇರ್ತೀಯ, ಎಲ್ರೂ ಆಡಿಸ್ತೀಯ. ಆದ್ರೆ ನಿನ್ನ ಫ್ರೆಂಡ್ ಕಷ್ಟದಲ್ಲಿದ್ದಾನೆ, ಅವನು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ತೋಚೋದೇ ಇಲ್ವಲ್ಲ ನಿನಗೆ? ನನ್ನ ಸ್ನೇಹಿತ ಅಕ್ಷರಗಳ ರಾಜ, ಪದಗಳ ಪಾಳೆಗಾರ, ಸಾಲುಗಳ ಸಾಮ್ರಾಟ, ಕವನಗಳ ಸಾಕು. ಕವನ ಅಂತೆಲ್ಲ ನಾನೇನು ಹೇಳಿರ್ಲಿಲ್ಲ. ಆದ್ರೆ ಅದಕ್ಕೆ ಮುಂಚೆ ಮಾತಾಡಿದ್ದು, ಬಿಲ್ಡಪ್ ಕೊಟ್ಕೊಂಡಿದ್ದು ನಾನೇ. ಸಾರಿ. ಕ್ಷಮೆಯ ಕೇಳ್ತಿದ್ಯಾ ಶಿವಪ್ರಸಾದ್? ಮನಸಾರೆ ಪ್ರಯತ್ನ ಪಡು, ಶ್ರಮ ಹಾಕು. ಒಂದಲ್ಲ ಒಂದಿನ ನೀನ್ ಸಾಲುಗಳ ಸಾಮ್ರಾಟ ಆಗ್ತೀಯ. ಅಯ್ಯೋ ಭಗವಂತ, ಒಂದಲ್ಲ ಒಂದು ದಿನ ಬೇಡ, ಇವತ್ತು ಒಂದು ದಿನ ಆದ್ರೆ ಸಾಕು. ಭೂಮಿನೂ ಸದ್ದು ಮಾಡಲ್ಲ. ಅವ್ರಿಗಿಲ್ದಿರೋ ಸದ್ದು ನಿಮಗೆ ಯಾಕೆ? ಶಿವಪ್ರಸಾದ್, ಸಾಧನೆಯ ಪಟ್ಟಿ ಹಿಡಿಬೇಕು, ನಾಲ್ಗೆಯ ಜುಟ್ಟಿ ಹಿಡಿಬೇಕು, ಆಡೋ ಮಾತನ್ನ ಕಟ್ಟಿ ಇಡಬೇಕು. ಭಗವಂತ, ನಮಗೆಲ್ಲ ಯಾರು ಬಿಲ್ಟಪ್ ಕೊಡ್ತಾರೆ ಅಂತ ನನಗೆ ನಾನೇ ಬಿಲ್ಟಪ್ ಕೊಟ್ಕೊಂಡ್ಬಿಟ್ನಪ್ಪ. ಈಗ ನಾನು ಏನ್ ಮಾಡ್ಲಿ? ಏನಾದ್ರೂ ಐಡಿಯಾ ಕೊಡು ಭಗವಂತ. ಅದು ಯಾರ ಹತ್ರನೂ ಬರ್ಸ್ಬೇಕು ಅಂತ ಬಂದ್ಯಲ್ವಾ? ಆಗ್ಲಿಲ್ವಾ? ನಿನ್ನ ವ್ಯಂಗ್ಯ ನನಗೆ ಗೊತ್ತಾಗ್ತಾ ಇದೆ. ಇನ್ನೊಬ್ಬರು ವಸ್ತುನ ನಮ್ದು ಅಂತ ಹೇಳ್ಕೊಳ್ಳೋದು ತಪ್ಪು. ಇದನ್ನ ಅರ್ಥ ಮಾಡಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಭಗವಂತ, ನನ್ನ ಕಷ್ಟ ನೋಡಿ ನಿನಗೆ ಕನಿಕರ ಉಕ್ಕಿ ಹರಿದು ಬಂದು
ನೀನೇ ಯಾಕೆ ನನಗೊಂದು 10 ಸಾಲು ಭಗವಂತ. ಹಾ ಇನ್ನೊಬ್ರು ವಸ್ತುನ ನಮ್ದು ಅಂತ ಹೇಳ್ಕೋಬಾರ್ದು. ಅದನ್ನ ಈಗಷ್ಟೇ ನನಗೆ ತಿಳಿಸಿ ಹೇಳಿದೆ. ಈಗ ನಾನು ಏನು ಮಾಡಲಿ? ಅಯ್ಯೋ, ಮದುವೆಗೆ ಮುಂಚೆ ಎಂತೆಂಥ ಲೈನ್ ಬರಿತಾ ಇದ್ದೆ. ಮದುವೆ ಆದಮೇಲೆ ಒಂದು ಸ್ಟ್ರೈಟ್ ಲೈನು, ಒಂದು ಹಾರಿಜಾಂಟಲ್ ಲೈನು, ಒಂದು ಸ್ಲ್ಯಾಂಟಿಂಗ್ ಲೈನ್ ಕೂಡ ನನ್ನ ಕೈಯಲ್ಲಿ ಬರೆಯೋಕ್ಕಾಗ್ತಾ ಇಲ್ವೇ? ಶಿವಪ್ರಸಾದ್, ಅವಮಾನ. ಗಿರಿಜಾಗಿ ಈ ವಿಷಯ ಗೊತ್ತಾದ್ರೆ ಪಾಪ ಎಷ್ಟು ನೊಂದ್ಕೊಳ್ತಾಳೆ. ಶಿವಪ್ರಸಾದ್, ಅವಮಾನ ಇರಲಿ, ನಾನು ಪಟ್ಟು ಬಿಡಲ್ಲ. 10 ಲೈನ್ ಬರೆಯೋಕ್ಕಾಗದಿದ್ರೇನಂತೆ, ಅದಕ್ಕೊಂದು ಪರಿಹಾರ ಕೊಡ್ತೀನಿ. ನಾನು ಕೊಟ್ಟಿರೋ ಗಿಫ್ಟ್ನ ಬೇರೆ ಯಾರಿಗೂ ಕೊಡಬಾರ್ದು ಅಂತ ಮೊದಲೇ ಹೇಳಿದ್ದೀನಿ. ಆದ್ರೂ ಅದೇ ತಪ್ಪು ಮಾಡಿದಾಳೆ. ಕೊಟ್ಟಿನ್ನೂ 5 ನಿಮಿಷ ಆಗಿಲ್ಲ, ಆಗ್ಲೇ ಅವಳು ತಂಗಿ ಕೊಟ್ಟಿದ್ದಾಳೆ. ಇದರಿಂದ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೇನೋ ಬೇಸಿಕ್ ಕಾಮನ್ ಸೆನ್ಸ್ ಬೇಡ. ಗಂಡ ಅನ್ನೋ ಪ್ರಾಣಿಗೆ ಬೆಲೆನೇ ಇಲ್ಲ. ತುಂಬಾ ಕೋಪ ಬರ್ತಿದ್ಯಾ ಶಿವಪ್ರಸಾದ್? ಭಗವಂತ, ನಾನು ಮನುಷ್ಯ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಮನುಷ್ಯ. ಕೋಪ ಬಂದಾಗ ಕೂಗಾಡ್ತೀನಿ, ಅಳು ಬಂದಾಗ ಅಳ್ತೀನಿ, ನಗು ಬಂದ್ರೆ ಮನಸ್ಸು ಬಿಚ್ಚಿ ನಕ್ಬಿಡ್ತೀನಿ. ಎಲ್ಲ ಭಾವನೆನು ಮನಸ್ಸಲ್ಲಿ ಅದ್ಮಿಟ್ಕೊಳ್ಳೋದಕ್ಕೆ ನಾನೇನು ಸಾಧು ಸನ್ಯಾಸಿ ಅಲ್ಲ. ಸಾಧು ಸಂತರು ಭಾವೋದ್ವೇಗಗಳನ್ನು ನಿಯಂತ್ರಿಸಲ್ಲ ಶಿವಪ್ರಸಾದ್. ಅವರು ಅದೆಲ್ಲವನ್ನು ತ್ಯಾಗ ಮಾಡಿರ್ತಾರೆ. ತ್ಯಾಗನ? ಚಿಕ್ಕ ವಯಸ್ಸಲ್ಲಿ ಬರೋ ಚಿಕ್ಕ ಆಸೆಗಳನ್ನು ಈಡೇರಿಸ್ಕೊಳಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಆ ಆಸೆಗಳನ್ನೆಲ್ಲ ಮನಸ್ಸಲ್ಲೇ ಉಸಿರುಗಟ್ಟಿಸಿ ಸಾಯಿಸ್ತೀವಲ್ಲ, ಅದು ತ್ಯಾಗ. ಅಣ್ಣನ ಶರ್ಟ್ ಇದೆ, ನಿನಗಾಗುತ್ತೆ. ಅಕ್ಕನ ಪುಸ್ತಕ ಇದೆ, ಅದನ್ನ ಬಳಸ್ಕೊ. ಅಪ್ಪನ ಹಳೆ ಸೈಕಲ್ ಇದೆ, ನಿನಗೆ ಯಾಕೆ ಹೊಸ ಸೈಕಲ್ ಅಂತ ಹೇಳಿದಾಗ ನಮಗೂ ಹೊಸ ತಗೋಬೇಕು ಅಂತ ಅನ್ಸಿದ್ರು ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀವಲ್ಲ, ಅದು ತ್ಯಾಗ. ನನ್ನ ಫ್ರೆಂಡ್ಸ್ ಎಲ್ಲ ಸೆಲ್ಫ್ ಸ್ಟಾರ್ಟ್ ಮಾಡೋ ಗಾಡಿಲಿ ಬರ್ತಾರೆ. ನನಗೂ ಆ ಥರ ಒಂದು ಗಾಡಿ ತಗೋಬೇಕು ಅನ್ನೋ ಆಸೆ ಇದೆ. ಆದ್ರೆ ಆ ದುಡ್ಡಲ್ಲಿ ಮಕ್ಕಳಿಗೆ 1 ವರ್ಷದ ಸ್ಕೂಲ್ ಫೀಸ್ ಆಗುತ್ತಲ್ಲ ಅಂತ ಸುಮ್ಮನಾಗ್ತೀವಲ್ಲ, ಅದು ತ್ಯಾಗ. ಹೊಸ ಕನ್ನಡಕ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಕಣ್ಣಿನ ಚೆಕಪ್ ಹೋದ್ರೆ ಅಪ್ಪನ ಮಂಡಿ ಟ್ರೀಟ್ಮೆಂಟ್ಗೆ ಶಾರ್ಟೇಜ್ ಆಗುತ್ತೆ ಅಂತ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಲ್ಲ, ಅದು ತ್ಯಾಗ. ತ್ಯಾಗ ಮಾಡೋರೆಲ್ಲ ಸಾಧು ಸನ್ಯಾಸಿಗಳು ಅಂದ್ರೆ ಮಿಡ್ಲ್ ಕ್ಲಾಸ್ನಲ್ಲಿ ತನ್ನ ಖುಷಿಗಿಂತ ತನ್ನ ಮನೆಯವ್ರ ಖುಷಿನೇ ಹೆಚ್ಚು ಅಂತ ತಿಳ್ಕೊಳ್ಳೋ ಪ್ರತಿಯೊಬ್ಬ ಗಂಡು ಸಾಧುನೇ. ಬರೀ ಸಾಧು ಅಲ್ಲ, ಸಾಧು ಪ್ರಾಣಿ. ನೀನಾಗ್ಲೇ ಒಂದು ಮಾತು ಹೇಳಿದ್ಯಲ್ಲ, ಇನ್ನೊಂದ್ಸಲ ಹೇಳು. ನಾನು ಎಷ್ಟೊಂದು ಹೇಳಿದೆ, ನೀನ್ ಏನ್ ಕೇಳ್ತಿದ್ಯಾ ಭಗವಂತ? ಜೀವನದಲ್ಲಿ ನಾನು ತುಂಬಾ ತ್ಯಾಗ ಮಾಡಿದ್ದೀನಿ ಅಂತ ಹೇಳಿದ್ಯಲ್ಲ, ಅದು. ನನ್ನ ಆಡ್ಕೋತಾ ಇದೆಯಾ ಭಗವಂತ? ನಿಜವಾಗ್ಲೂ ಭಗವಂತ, ನನ್ನ ಆಸೆ ಕನಸುಗಳನ್ನೆಲ್ಲ ನಾನು ತ್ಯಾಗ ಮಾಡಿದ್ದೀನಿ. ತ್ಯಾಗ ಅಂದ್ರೆ ಏನು ಶಿವಪ್ರಸಾದ್? ನಿನ್ನದೇ ಆದದ್ದನ್ನ ಯಾವುದೇ ಅಪೇಕ್ಷೆ ಇಲ್ಲದೆ ಬೇರೆಯವ್ರಿಗೆ ನೀಡೋದೇ ತ್ಯಾಗ ಅಲ್ವಾ? ಹೌದು. ತ್ಯಾಗ ಮಾಡೋಕೆ ಈ ಸೃಷ್ಟಿನಲ್ಲಿ ನಿಂದು ಅಂತ ಏನಿದೆ ಶಿವಪ್ರಸಾದ್? ಇಲ್ಲಿ ಯಾವುದು ನಿಂದಲ್ಲ, ಇಲ್ಲಿ ಯಾವುದು ಯಾರಿಗೂ ಸೇರಿಲ್ಲ. ನಿನ್ನೆ ಮನೆ ಮೊದಲು ಯಾರ್ದೋ ಆಗಿತ್ತು, ನಿನ್ನೆ ಆಸ್ತಿ ಯಾರಿಂದಲೋ ನಿನಗೆ ಬಂದು ಸೇರಿದ್ದು, ನಿನ್ನೆ ಹೆಸರು ನಿನ್ನ ಹೆತ್ತವರು ನಿನ್ಗಿಟ್ಟಿತ್ತು. ಸಾರಿ ರೀ, ಅದೇನಾಯ್ತು ಅಂದರೆ ನೀವು ನನಗೆ ಈ ಸೀರೆ ಕೊಟ್ಟು ಉಟ್ಕೊಂಬ ಅಂದ್ರಲ್ಲ, ಅಷ್ಟೊತ್ತಿಗೆ ಗೌರಿ ಮನೆಗೆ ಬಂದ್ಲು. ಅವಳಿಗೆ ಈ ಸೀರೆ ತೋರಿಸ್ತಿದ್ದಾಗೆ ಅಕ್ಕ ಇದನ್ನೇ ನಾನು ಇಷ್ಟಪಟ್ಟಿದ್ದು, ಥ್ಯಾಂಕ್ ಯು ಅಕ್ಕ ನಾನು ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಉಟ್ಕೊಂಬರೋದಕ್ಕೆ ಅಂತ ಹೋಗ್ಬಿಟ್ಲು. ನನಗೇನು ಹೇಳೋದಕ್ಕೂ ತೋಚಲಿಲ್ಲ ರೀ. ಈ ಕನ್ಫ್ಯೂಷನ್ ಎಲ್ಲ ಶುರುವಾದ ಒಂದೇ ನಮ್ನಿ 2 ಸೀರೆಯಿಂದ. ನಾನು ಗೌರಿ ಗಂಧಳಿ ಕಳಿಸಿ ಕೊಟ್ಟ ಸೀರೆನ ಅವಳು ಗಿರ್ಜಮ್ಮಂಗೆ ಕೊಟ್ಟಾಳೆ, ಶಿವರು ಗಿರ್ಜಮ್ಮಂಗ್ ಗಂಧಳಿ ತಂದ ಸೀರೆನ ಗೌರಿ ಉಟ್ಕ ಬಂದಾಳೆ. ಒಟ್ನಲ್ಲಿ ಈ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಸಿಕ್ತಲ್ಲ, ಅಷ್ಟು ಸಾಕು. ಸಾರಿ ಅಕ್ಕ, ಆಗ್ಲೇನೆ ಒಂದು ಮಾತು ಹೇಳ್ಬೋದಿತ್ತಲ್ಲ, ಯಾಕೆ ನೀನೇನು ಹೇಳಿಲ್ಲ? ಗೌರಿ, ನಿನ್ನ ಮನ್ಸು ನೋಯ್ಸಕ್ಕೆ ನನಗೆ ಮನ್ಸಾಗ್ಲಿಲ್ಲ. ಹಾಗಂತ ನೀನು ನಿನ್ನ ಮನಸ್ಸನ್ನ ನೋಯಿಸ್ಕೊಂಡ್ಬಿಟ್ಟಲ್ಲಕ್ಕ.
ಪರವಾಗಿಲ್ಲ ಬಿಡು. ಆಹಾ, ಬಿಟ್ಕೊಡೋದು ಅಂದ್ರೇನು, ಸೋಲೋದು ಅಂದ್ರೇನು? ಆಹಾ, ಅಕ್ಕ ತಂಗಿರು ಅಂದ್ರೆ ಹೀಗಿರ್ಬೇಕಪ್ಪ. ಅಪ್ಪ, ಇಲ್ಲಿ ಬಿಟ್ಕೊಡೋದಕ್ಕೆ, ಸೋಲೋಕೆ, ಗೆಲ್ಲೋಕೆ ಯಾವುದು ನಮ್ದಲ್ಲ. ನಮ್ದು ಅಂತ ಏನಾದರೂ ಇದ್ರೆ ಅದು ಪ್ರೀತಿ ಮಾತ್ರ. ಗೌರಿ, ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯ್ತಲ್ಲ. ಈಗಳಾದರೂ ನನ್ನ ಮೇಲೆ ಸಿಟ್ಟು ಕಡಿಮೆ ಮಾಡಿ ಸ್ವಲ್ಪ ಪ್ರೀತಿ ಹಂಚಲಕ್ಕಲ್ಲ. ಹೋಗ್ಲಿ ಬಿಡ್ರಿ, ಕರೆಂಟ್ ಸ್ಟವ್ ಏನು ಬೇಡ. ಥ್ಯಾಂಕ್ ಯು. ರೀ ಅದು ನಮ್ಮ ಮನೆಗೆ ಅಕ್ಕಪಕ್ಕದವರು, ಫ್ಯಾಮಿಲಿಯವರು, ಫ್ರೆಂಡ್ಸು ಎಲ್ಲ ಬಂದು ತುಂಬ ದಿನಗಳಾಗೋಯ್ತು. ಅವರೆಲ್ಲ ನಮ್ಮ ಮನೇಲಿದ್ರೆ ಮನೆ ಗಲಗಲ ಅಂತ ಇರುತ್ತೆ. ಕೊನೆ ಪಕ್ಷ ನಮ್ಮ ಮನೇಲಿ ಒಂದು ಪಾರ್ಟಿ ಮಾಡೋಣವಾ? ಪಕ್ಷ? ಈ ತಿಂಗಳ ಖರ್ಚು ನೋಡಿ ನಾನು ಎದೆ ಹಿಡ್ಕೊಂಡು ಕೆಳಗಡೆ ಬೀಳ್ತೀನಿ, ಎಲ್ಲರೂ ಬರ್ತಾರೆ, ಹಾಗೆ ಮಾಡೋ ಪಕ್ಷ. ಹೇ ದಡ್ಡ, ಮನೇಲಿ ಒಳ್ಳೆ ಮಾತಾಡೋ. ಯಾಕೆಂದ್ರೆ ಅಶ್ವಿನಿ ದೇವತೆಗಳು ಯಾವಾಗಲೂ ಅಸ್ತು ಅಸ್ತು ಅಂತ ಇರ್ತಾರೆ. ಅಶ್ವಿನಿ ದೇವತೆಗಳು ಮಿಡಲ್ ಕ್ಲಾಸ್ ಅಲ್ಲಿ ಇದ್ದಿದ್ರೆ ಸ್ವಸ್ತು ಸ್ವಸ್ತು ಅಂದಿರೋರು. ಏನೋ ಆಸೆ ಪಟ್ಟು ಕೇಳಿದ್ರೆ ಎಷ್ಟು ಮಾತಾಡ್ತೀರೋ ನೋಡಿ. ಇಂಪಾಸಿಬಲ್. ಮನೆ ಅನ್ನೋದು ದೇವಾಲಯ ಇದ್ದಾಗೆ. ಇಲ್ಲಿ ಪಾರ್ಟಿ ಗಿಟಿ ಮಾಡೋಕ್ಕಾಗಲ್ಲ. ನಾನು ಬಿಡೋದೂ ಇಲ್ಲ. ಬೇಕಾದ್ರೆ ಗೋವಾಗೆ ಹೋಗೋಣ, ಅಲ್ಲಿ ಪಾರ್ಟಿ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಹಲೋ, ಸಮಾಧಾನ ಸಮಾಧಾನ. ಹೆಂಡತಿ ಅಂದ್ರೆ ತಲೆ ತಗ್ಗಿಸ್ಕೊಂಡಿರ್ಬೇಕು, ಅಪ್ಪ ಆದವರು ತಲೆ ಆಗ್ದಂಗಿರ್ಬೇಕು. ಆದ್ರೆ ನೀವಿಬ್ರು ನನಗೆ ಕಾಂಪಿಟೇಷನ್ ಮೇಲೆ ಹಾವಳಿ ಕೊಡ್ತಾ ಇದ್ದೀರಾ. ಆಫೀಸಿಗೆ ಟೈಮ್ ಆಯ್ತು, ಭದ್ರವ ಬಾಗ್ಲ ಮಾಡಿ. ಅಮ್ಮ, ನನಗೂ ಕೂತು ಕೂತು ಯಾಕೋ ಸಾಕಾಯ್ತು. ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತಿದ್ದಮ್ಮ. ವಾಕಿಂಗ್ ಸಿಕ್ ತಂದು ಕೊಡ್ತೀನಿ. ನಾನು ವಾಕಿಂಗ್ ಹೋಗಿ ಬರ್ತೀನಿ. ನೀನು ಹುಷಾರಮ್ಮ. ನೀವು ಹುಷಾರು ಮಾವ. ನಾನು ಯಾವಾಗಲೂ ಹುಷಾರಾಗಿ ಇರ್ತೀನಿ. ನನ್ಗೇನು ಕೇಳಿದ್ರು ಹೂ ಅನ್ನಲ್ವಲ್ಲ ಇವರು. ಮನೆ ಸ್ವಂತದ್ದಾದ್ಮೇಲೆ ಯಾಕೋ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಮನೆ ತುಂಬ ಜನ ಇದ್ರೇನೆ ಒಂದು ಗತ್ತು ಗಮ್ಮತ್ತು. ಅದು ಇವ್ರಿಗೆಲ್ ಗೊತ್ತು. ಯಾವನವನು? ಐ, ಕಣ್ಣಲ್ಲಿ ಗುಡ್ಡೆ ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ ಅಥವಾ ಗುಡ್ಡೆ ಮೇಲೆ ಕಣ್ಣು ಇಟ್ಕೊಂಡು ಗಾಡಿ ಓಡಿಸ್ತಾ ಇದೆಯಾ? ನಾನ್ ಸೆನ್ಸ್ ಫೆಲೋ, ಇಳಿಯ ಕೆಳಗೆ. ಕಾರಲ್ಲಿ ಬಂದ್ಬಿಟ್ರೆ ಏನೋ ಕುದುರೆ ಮೇಲೆ ಬರ್ದಿರೋ ತರ ಫೀಲಿಂಗು. ಆಗ ನೋಡಕ್ ಹೋದ್ರೆ ನಮ್ದು ರಾಜವಂಶನೇ. ನಮ್ ತಾತ ಆನೆ ಓಡಿಸ್ತಾ ಇದ್ದ, ನಮ್ಮಪ್ಪ ಕುದುರೆ ಓಡಿಸ್ತಾ ಇದ್ದ. ನೀನೇನು ಸೊಳ್ಳೆ ಓಡಿಸ್ತಿದ್ದ? ನನ್ನ ಗಾಡಿಗೆ ಪಂಚ್ ಮಾಡೋದಲ್ದಿರಾ ಪಂಚ್ ನೆಲಕ್ಕೆ ಬೇರೆ ಹೊಡಿತಾ ಇದ್ಯಾ? ನೋಡೋ, ಗಾಡಿ ಓಡಿಸ್ಬೇಕಾದ್ರೆ ಕೈ ಸ್ಟೇರಿಂಗ್ ಮೇಲೆ ಇರಬೇಕು, ಕಣ್ಣು ರೋಡ್ ಮೇಲೆ ಇರಬೇಕು. ನಿನ್ಗೆ ಇಷ್ಟ ಬಂದಂಗೆ ಓಡಿಸೋದಲ್ಲ. ನೋಡು, ನಾನೇನೋ ಜಿಮ್ ಬಾಡಿ. ಇಂಥ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೆ ತಡ್ಕೋತೀನಿ. ನನ್ನ ಜಾಗದಲ್ಲಿ ಯಾವ್ದಾದ್ರು ಮಗುನೋ ವಯಸ್ಸಾಗಿರೋರು ಇದ್ರೆ ಏನ್ ಗತಿ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಕಾರಿಂದ ಇಳಿದು ಒಂದ್ ಸಾರಿ ಕೇಳ್ಬೇಕು ಅನ್ನೋ ಸಾರಿ ಸೆನ್ಸ್ ಇಲ್ಲ ನಿನಗೆ? ನಾನ್ ಸೆನ್ಸ್ ನಿನ್ನ. ಐ, ಇಳ ಕೆಳಗೆ, ಎಡವನೈಸೆ. ಐ, ಕೆಳಗಡೆ ನೋಡ. ತಪ್ಪು ನೀನ್ ಮಾಡಿ ನನ್ನನ್ನು ಕೆಳಗೆ ನೋಡು ಅಂತ ಹೇಳ್ತೀಯ? ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಜೀವನದಲ್ಲಿ ಮತ್ತೆ ಏರ್ಪೋರ್ಟ್ ಅಲ್ಲಿ ತಲೆ ಎತ್ತಿ ನಡಿಬೇಕು ಅಂತ. ನಾನು ಯಾವುದೇ ಕಾರಣಕ್ಕೂ ತಲೆ ಕೆಳಗೆ ನೋಡಲ್ಲ. ಏಯ್, ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ಈ ಲೋಕಿ ಹತ್ರ ದುಶ್ಮನಿ ಕೆಟ್ಕೊಳ್ಳೋದು ಒಂದೇ, ಯಮನ ಹತ್ರ ಬಾಕಿ ಉಳಿಸ್ಕೊಳ್ಳೋದು ಒಂದೇ. ಓ, ಐ ಸಿ. ಎಲ್ಲಿ ಇನ್ನೊಂದ್ಸರಿ ನಿನ್ನ ಹೆಸರು ಹೇಳು. ವಾಟ್ ಇಸ್ ಯುವರ್ ನೇಮ್? ಲೋಕಿ. ಲೋಕಿ? ಹೈ, ನೀನ್ ಲೋಕಿ ಆದ್ರೆ ನಾನ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ನಾನು ಬಡವನೇ ಆಗಿರ್ಬೋದು, ಆದ್ರೆ ಈ ಬಡವನಿಗೆ ಸಿಟ್ಟು ಬಂದ್ರೆ ಏನದು? ಬಡವನಿಗೆ ಸಿಟ್ಟು, ಬಡವನಿಗೆ ಸಿಟ್ಟೆ ಬರಲ್ಲ ಸರ್. ಬಂದ್ರೆ ಅದು ದವಡೆಗೆ ಮೂಲ ಸರ್. ಅಕಾರ್ಡಿಂಗ್ ಟು ದ ಟ್ರಾಫಿಕ್ ಸರ್ವೆ ಆಫ್ ಇಂಡಿಯಾ, ಇಂಡಿಯಾದಲ್ಲಿ ಪ್ರತಿ ಗಂಟೆಗೆ 47 ಆಕ್ಸಿಡೆಂಟ್ ಆಗುತ್ತಂತೆ. ಇದು 48ನೇದು ಅಂತ ಸರ್ವೆ ಅವ್ರಿಗೆ ನಾನೇ ಅಪ್ಡೇಟ್ ಮಾಡ್ಬಿಡ್ತೀನಿ ಸರ್. ಯು ಪ್ಲೀಸ್ ಕ್ಯಾರಿ ಆನ್ ಸರ್. ಆಫೀಸರ್ಲಿ ಸರ್. ಜಸ್ಟ್ ಎ ಮಿನಿಟ್ ಸರ್, ಜಸ್ಟ್ ಎ ಮಿನಿಟ್ ಸರ್. ಯು ಕ್ಯಾರಿ ಆನ್. ಅಪ್ಪ,
ಏ ಬಸ್ಯ, ನಿನ್ನ ಆಗದಿಂದ ನೋಡ್ತಾ ಇದ್ದೇನೆ. ನೀನೆಂತ ಶಿವನ ನಮ್ಮ ಬಾಗಿಲನ್ನೇ ನೋಡ್ತಾ ಇದ್ದಿ? ಲೇ ಮಂಗಳೂರು ಮಂಜ, ಇಷ್ಟೊತ್ತಿಗೆ ಆಗ್ಲೇ ನಮ್ಮ ಗಿರ್ಜಾ ವೈನಿ ಅವರು ಕಾಯಿಪಲ್ಲಿ ಹೂ ತರಾಕಂತೇಳಿ ಹೊರಗೆ ಬಂದಿರೋರು. ಇಷ್ಟೊತ್ತಾದ್ರೂ ಮನೆ ಬಾಗ್ಲ ಯಾಕೆ ತೆಗ್ದಿಲ್ಲ? ಅವರ ವಿಷಯ ನಮಗೆ ಎಂತಕ್ಕೆ ಮಾರ್ರೆ? ಏ ಮಂಜ, ಏನಂತ ಮಾತಾಡ್ತಿಲಿ? ಮನಿ ಆಜು ಬಾಜು ಕದಿಯೋ ಅಂದ್ಮೇಲೆ ಅವ್ರ ಮನ್ಯಾಗ ಏನ್ ನಡೀತೈತಿ ಏನ್ ಹೋಗ್ತೈತಿ ಅನ್ನೋ ಖಬರ್ ಇರ್ಬೇಕು ನೋಡಪ್ಪ. ಅದ್ರಾಗ ಏನಾದ್ರೂ ವ್ಯತ್ಯಾಸ ಆತಂದ್ರ ಡೌಟ್ ಬರೋದು ಕರೆ. ಒಂದ ಕೆಲಸ ಮಾಡ್ತಿರ್ಬೇಕು, ಇಲ್ಲಾದ್ರೆ ನಿದ್ದೆ ಮಾಡ್ತಿರ್ಬೇಕು. ಇಲ್ಲ ಅಣ್ಣ, ಕಾಶಿ ಅಣ್ಣ ಮನೆ ಒಳಗೆ ಹೋದಾಗ ಗಿರ್ಜಕ್ಕ ಬಾಗಿಲು ತೆಗ್ದಿದ್ ನಾನೇ ನೋಡಿದ್ದೀನಿ. ನೀನೆಂತ ಮೂಸುದೆಂತ? ಅಲ್ಲ, ಕಾಶಿನಾಥ್ ಸಾಹೇಬ್ರ ಮನಿ ಒಳಗೆ ಹೋದ್ಮೇಲ ಬಜ್ಜಿ ವಾಸನೆ ಇನ್ನೂ ಯಾಕೆ ಬರುವಲ್ತಂತ ಮೂಸಾಕತ್ತೀನಿ. ನಂಗೂ ಅದೇ ಡೌಟು. ನಾನು ಒಳಗಡೆ ಹೋಗಿ ನೋಡ್ ಬರ್ತೀನಿ. ಲೇ ಪಿಂಗಾಣಿ, ಮಿಠಾಯಿ ಅಂಗಡಿ ಮಾಡಕ್ ಕೆಲಸ ಮಾಡದವ, ಮಾಡ್ಬಾ. ಲೇ ಮಂಜು, ಹೋಗ ಗಿರಿ. ಇದೆಲ್ಲ ಹೆಂಗಾಯ್ತು ಮರ್ರೆ? ಹೆಂಗಾಯ್ತು ಅಂತ ಹೇಳಕ್ಕೆ ನಿನ್ ಮದುವೆನ ಕಾಶವ್ರೆ, ಅಥವಾ ರಿವರ್ಸ್ ಹೇಳೋದಕ್ಕೆ ನಾಮಕರಣನ? ಅಯ್ಯೋ ಹಾಗಲ್ಲ ಮರ್ರೆ, ಈ ಹೆಕ್ಕ ತಿಮ್ಮನ ಹತ್ರ ಹ್ಯಾಂಗ್ ಸಿಕ್ಕಾಯ್ಕಂಡ್ರಿ ಅಂದೆ. ಬಾಗ್ಲು ತೆಗಿತಿದ್ದೆ, ಜೀವ ಉಳಿದ್ರೆ ಸಾಕು. ನೀವೇನು ಟೆನ್ಷನ್ ಮಾಡ್ಕೊಂಡ್ಬಿಡಿ ಮರ್ರೆ, ದೇವ್ರಿದ್ದ. ಪೊಲೀಸ್ ಆಗಿ ಈ ಮಾತು ಹೇಳಕ್ಕೆ ನಿಮ್ಗೇನು ಅನ್ಸಲ್ವಾ? ಅಯ್ಯೋ ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಾನಿದ್ದೆ ಅಂತೇಳಿ ಹೇಳೋಕೆ. ನಿಮ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತಲ್ಲ ಮರ್ರೆ, ಹೊಸಬ್ರಾರು ಬಿಲ್ಡಪ್ ತಗೊಂಡ್ಲಕ್ಕ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಹೇಳಿಬಿಟ್ಟಿದೆ. ನೀರು ನೀರು ಬೇಕಾ? ನೀರು ಒಂದು ನಿಮಿಷ ಇರು, ತರ್ತೀನಿ. ಏಯ್, ಎಲ್ಗೆ? ಎಲ್ಗೂ ಇಲ್ಲ. ಏನೇನು ಅಲ್ಲಿ? ಇಲ್ಲ, ಸುಮ್ಮನೆ. ಸಕ ಅಲ್ಲ, ಇಷ್ಟೊತ್ತಾದ್ರು ಗಿರಿಜಾ ವೈನಿ ಮನಿ ಬಾಗ್ಲ ಯಾಕೆ ತೆಗಿವಲ್ರು? ಇಷ್ಟೊತ್ತಿಗಾಗ್ಲೇ ನಿನ್ನೆ ರಾತ್ರಿ ನೋಡಿ ಸೀರಿಯಲ್ ಕತೆ ಏನಾಯ್ತು ಅಂತ ಸಂಧ್ಯಾ ಅವ್ರ ಮನೆಗೆ ಚರ್ಚೆ ಮಾಡಕ್ ಹೋಗ್ಬೇಕಿತ್ತು. ಅಟ್ಲೀಸ್ಟು ನಮ್ಮ ಕಾಶಿನಾಥ್ ಸಾಹೇಬ್ರಾದ್ರು ಕಲೆಕ್ಷನ್ ಮಾಡೋಣಂತ ಹೊರಗೆ ಬರ್ಬೇಕಿತ್ತಲ್ಲ. ಅಣ್ಣ, ಬಜ್ಜಿ ಮಾಡಕ್ ಹೋದಾಗ ಗ್ಯಾಸ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ರೆ? ಏಯ್, ಬ್ಲಾಸ್ಟ್ ಆದ್ರೆ ಸೌಂಡ್ ಬರೋದಿಲ್ಲ ಮಾರ್ರೆ. ಗ್ಯಾಸ್ ಸೈಲೆಂಟ್ ಅಲ್ಲಿ ಇಟ್ಟಿರ್ಬೇಕು. ಅಯ್ಯೋ, ನಿನ್ನ ಬಾಯಾಗಿ ಎಕ್ಸ್ಪೈರ್ ಆಗಿರೋ ಸ್ವೀಟ್ ತಂದು ತುರ್ಕ. ಲೇ, ಅವ್ರ ಮನ್ಯಾಗ ಉಳಿದಿರೋ ಸಿಲಿಂಡರ್ನ ಬಗ್ಸಿ 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 ಉಪಯೋಗ ಮಾಡ್ತಾರ ಅಂತ ಸಿಲಿಂಡರ್ ಎಲ್ಲಿಂದ ಬ್ಲಾಸ್ಟ್ ಆಗ್ತೈತ್ಲಿ? ಬ್ಲಾಸ್ಟ್ ಅಂತ ಬ್ಲಾಸ್ಟ್. ಅಣ್ಣ ಸಾರಿ ಅಣ್ಣ. ಅಮ್ಮ ಅಮ್ಮ, ಬಾಗ್ಲು ತೆಗಿ. ಮಕ್ಕಳು ಈಗಲೇ ಬರ್ಬೇಕಾಗಿತ್ತು. ಎಕ್ಸ್ಕ್ಯೂಸ್ ಮೀ, ನಾನು ಹೋಗಿ ಬಾಗಿಲು ತೆಗುದಾ? ಏಯ್, ಹೋಗಕ್ಕೆ ಆಸೆ ಇದ್ರೆ ಹೇಳು, ಒಂದೇ ಸಲ ನಾನೇ ಮೇಲೆ ಕಳಿಸ್ಬಿಡ್ತೀನಿ. ಬೇಡ ಬರ್ರಿ. ಏಯ್, ವಾಟರ್ ಬಾಟ್ಲು. ಲೋಕಿ, ಹೆಣ್ಮಕ್ಳಿಗಾಗೆಲ್ಲ ಜೋರ್ ಮಾಡ್ಬೇಡ. ಹಂಗಲ್ಲ ಮಲ್ಗೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನಂಗೆ ಹೆಣ್ಮಕ್ಳಿಗೆ ನನ್ ಮುಂದೆ ತೊಂದ್ರೆ ಆದ್ರೆ ನಂಗೆ ನೋಡಕ್ಕಾಗಲ್ಲ. ನೋಡಕ್ಕಾಗಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡು ಮಲ್ಕೋ. ಈಗ ನನ್ ಮಾತು ಕೇಳ್ತೀಯೋ ಇಲ್ವೋ? ಸರಿ ಸರಿ, ಕೂಲಾಗಿ ಹ್ಯಾಂಡಲ್ ಮಾಡ್ತೀನಿ. ಅಮ್ಮ, ವಾಟರ್ ಬಾಟ್ಲು ನಡಿ, ಬಾಗಿಲು ತೆಗಿ. ಒಳಗಡೆ ಬಿಟ್ರೆ ಗೊತ್ತಲ್ಲ. ಏನಾಯ್ತಮ್ಮ? ಅದು ಯಾಕೆ ಇಷ್ಟು ಬೇಗ ಬಂದ್ರಿ? ಅಮ್ಮ, ಲೇಟ್ ಆಗಿ ಬಂದ್ರೆ ಭಯ ಅಮ್ಮಂದಿರ ನೋಡಿದ್ದೀನಿ. ಇದನ್ನಮ್ಮ ಬೇಗ ಬಂದ್ರು ಬೈತಿದ್ಯಾ? ಪರಿಸ್ಥಿತಿ ಹಂಗಿದೆ ಕಣ್ರಪ್ಪ. ಅಮ್ಮ, ಜಾಗ ಬಿಡಮ್ಮ, ಒಳಗೆ ಹೋಗ್ಬೇಕು. ಪ್ರಣಿ, ಹೊರಗೆ ಹೋಗಿ ಆಟ ಆಡ್ಕೊಂಡು ನಾಳೆ ಮನೆಗೆ ಬನ್ನಿ. ನಾಳೆನಾ? ಏನಾಗಿದ್ಯಮ್ಮ ನಿಂಗೆ? ಕಾಲೆಲ್ಲ ಕಡಿತಿದೆ, ಶೂಸ್ ಬಿಚ್ಬೇಕು. ಜಾಗ ಬಿಡಮ್ಮ.
ಅವನವನು ನಿಮಗ್ ಗೊತ್ತಾ? ಏನು ಒಬ್ಬ ಫ್ರೆಂಡು ಡಾನು, ಇನ್ನೊಬ್ಬ ದರೋಡೆಕಾರ, ಎಂಥವ್ರ ಸ್ನೇಹ ಮಾಡಿದ್ಯಾ ನೀನು? ಅಪ್ಪ ನನ್ನ ಕ್ಲೋಸ್ ಫ್ರೆಂಡ್ ಮಹೇಶ್ನ ಈ ಇಡಿಯಟ್ ಜೊತೆ ಕಂಪೇರ್ ಮಾಡಬೇಡ ನೀನು. ಟಂಗ್ ಸ್ಲಿಪ್ ಆಗಿ ವರ್ಡ್ ಫ್ಲಿಪ್ ಆಗೋಯ್ತು. ನಿಮ್ಮಂತ ಸಭ್ಯಸ್ಥರ ಬಗ್ಗೆ ಮಾತಾಡಕ್ಕಾಗುತ್ತಾ? ಕಿರಿ ಬೆಳಗ್ಗೆ ಈ ಡಬ್ಬ ನನ್ನ ಮಗನ ಈ ಶ್ರೀಯುತರ ಜೊತೆ ಕಲಹ ಆಯ್ತು. ಇವ್ರ ಕೈಲಿದ್ದ ಆಯುಧ ನೋಡಿ ಆಗ ನಾನು ಏನು ಪ್ರತಿಕ್ರಿಯೆ ನೀಡದೆ ಬಂದ್ಬಿಟ್ಟಿದ್ದೆ. ಇದು ನೋಡಿದ್ರೆ ಹೈಜಾಕ. ಹೌದು, ಕಬ್ಜಾನ. ಹೌದು ಮಾವ. ನೋಡಿ ಬ್ರದರ್, ಆಸ್ ಎ ವೆಲ್ ವಿಷರ್ ನಿಮ್ಗೊಂದು ಅಡ್ವೈಸ್ ಕೊಡ್ತೀನಿ. ನೀವು ಯಾವುದಕ್ಕೂ ಆರ್ ಚಂದ್ರ ಅವ್ರನ್ನ ಮೀಟ್ ಮಾಡಿ. ಅವರು ಕಬ್ಜಾ 2 ಮಾಡ್ತಾ ಇದಾರೆ. ನಿಮ್ಗಲ್ಲಿ ಸ್ಕೋಪ್ ಇದೆ, ಇಲ್ಲಿ ಬರೀ ತೋಪಿದೆ. ಜಾಸ್ತಿ ಮಾತಾಡ್ಬೇಡ. ಈಗ ಸೈಲೆಂಟ್ ಆಗಿ ಮೊಬೈಲ್ ಕೊಟ್ಟು ಅಲ್ಲೋ ಕೂತ್ಕೋತೀಯೋ ಇಲ್ಲ ಹೊಗೆ ಹಾಕ್ಸ್ಕೋತೀಯೋ? ಕೊಡ ಮೊಬೈಲ್, ಕೊಟ್ಬಿಡ. ನಡೆ ನಡೆ, ಇದು ಇದು ಬೇರೆ. ಏನ್ರಪ್ಪ ಇದೆಲ್ಲ? ಸಾಮೂಹಿಕ ಹೈಜಾಕ್. ಪ್ರಣಿ, ಏನ್ ಗಾಬರಿ ಆಗ್ಬೇಡಿ. ಅಪ್ಪ ಇದಾರೆ ನಮ್ಮನ್ನ ಕಾಪಾಡಕ್ಕೆ. ಅಪ್ಪನ ಅಲ್ಲ, ಚಿಕ್ಕಪ್ಪ ಕಾಳಜಿ ಕಾಪಾಡ್ತಾರೆ. ನೀವು ಹೈಜಾಕಾರ್ಯ? ಕಾಶಿ, ನೀನು ಕಾಪಾಡ್ತೀಯ ಅಂತ ನಂಗೆ ಕಾನ್ಫಿಡೆನ್ಸ್ ಇತ್ತು. ನೀನು ಹೈಜಾಕ್ ಆಗಿದೆಯಲ್ಲೋ? ಯಜಮಾನ್ರೆ, ನಾನು ನನ್ನ ಕಾನ್ಫಿಡೆನ್ಸ್, ನನ್ನ BP ಎಲ್ಲ ನೆಲಕಚ್ಚಿತ್ತು ಮರ್ರೆ. ಸೈಲೆನ್ಸ್. ಭಗವಂತ, ಯಾಕೆ ಈ ವೈಲೆನ್ಸ್? ಶಿವಪ್ರಸಾದ್, ಇವನ್ನ ಇನ್ನೊಂದ್ಸಲ ನೋಡ್ಬೇಕು ಅಂತ ಕೇಳ್ಕೊಂಡಿದ್ ನೀನೇ ಅಲ್ವಾ ಶಿವಪ್ರಸಾದ್? ಭಗವಂತ, ಬಂದ್ಯಾ? ನನ್ಗೊಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಅಣ್ಣ, ನನ್ ಗಂಡ ಸ್ವಲ್ಪ ಹಾಗೆ ಒಬ್ಬೊಬ್ರೆ ಮಾತಾಡ್ಕೊತಾ ಇರ್ತಾರೆ. ನೀನ್ ಸುಮ್ಮನೆ ಇರಿಗ್ರಿ. ಭಗವಂತ, ಅದೇನು ಅಂದ್ರೆ ನೋಡ್ದ ಭಗವಂತ, ನನ್ ಕಾಲ್ ಮೇಲೆ ನಾನು ನಿಂತ್ಕೊಳಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು, ನನ್ ಪರವಾಗಿ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ಅಂತ. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ? ನಾನೇ ಹೋಗ್ಬೋದಾಗಿತ್ತು, ಆದ್ರೆ ಆಗ್ತಾ ಇಲ್ವಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಪ್ಲೀಸ್ ಭಗವಂತ, ಹೆಲ್ಪ್ ಮಾಡು. ಇನ್ನೊಂದ್ಸಲ ಸಿಕ್ಕಿದ್ರೆ ಕೈಕಾಲಾದ್ರೂ ಮುರಿತೀನಿ ಅಂತ ಹೇಳ್ತಿದ್ಯಲ್ಲ ಶಿವಪ್ರಸಾದ್. ಈಗಲೂ ಕೈಕಾಲು ಮುರಿತಾ ಇದೆ. ಆದ್ರೆ ನಿನಗೆ ಗೊತ್ತಲ್ಲ, ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟಿದ್ದೀನಿ. ಇಲ್ಲಾಂದಿದ್ರೆ ನನ್ ಮಗ ಗೊತ್ತಲ್ಲ, ನಾವ್ ಎತ್ತಿದ್ರೆ ಕತೆ, ಇಳಿಸಿದ್ರೆ ತೂಕ ಇಳಿಸೋದ್ರ ಬಗ್ಗೆ ಹೇಳ್ತಾ. ಗರ್ಭಿಣಿ ಆದವಳು ಕಷ್ಟ ಏನು, ಸಂಕಟ ಏನು, ಅವ್ಳು ಎಷ್ಟು ಅನುಭವಿಸ್ತಾಳೆ ಅಂತ ನನಗ್ ಗೊತ್ತು. ಅದಕ್ಕೆ ಕೇಳ್ತಿದ್ದೀನಿ. ಏಯ್, ನಿನ್ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಬೇಗ ಬಜ್ಜಿ ಮಾಡು. ಸರಿ. ಸಂಧ್ಯಾ ಅವರೇ, ನಾವೆಲ್ಲ ಕಳ್ರು. ಏನು ನೀವೆಲ್ಲ ಕಳ್ರ? ಏನ್ ಹೇಳ್ತಿದ್ದೀರ್ರಿ? ನಿನ್ ನಾಟ ತೋರಿಸ್ಬಿಟ್ಟಲ್ಲ, ಒಳಗಡೆ ಕರಿ. ಅವಳ ಕರಿ, ಒಳಗಡೆ ಕರಿ. ಇಲ್ಲ ಅಂತ ಚುಚ್ಬಿಡ್ತೀನಿ. ಅದು ಸುಮ್ಮನೆ ತಮಾಷೆಗೆ ಜೋಕ್ ಮಾಡಿದೆ. ಅದು ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿನೆಲ್ಲ ಕಟ್ ಮಾಡಿಟ್ಟಿದ್ದೀನ್ರಿ. ಎಣ್ಣೆ ಇದೆ, ಸಾಸಿವೆ ಇದೆ, ಜೀರಿಗೆ ಇದೆ, ಕಡಲೆಬೇಳೆ ಇದೆ, ಉದ್ದಿನ ಬೇಳೆ ಇದೆ, ಕೊತ್ತಂಬರಿ ಸೊಪ್ಪಿದೆ, ಕರ್ಬೇವು ಸೊಪ್ಪಿದೆ. ಆದ್ರೆ ರವೆನೇ ಇಲ್ಲ. ಪ್ಲೀಸ್ ಏನು ಅನ್ಕೋಬೇಡಿ, ಒಂದೇ ಒಂದು ಗ್ಲಾಸ್ ರವೆ ಕೊಡಿ, ನಾಳೆ ವಾಪಸ್ ಕೊಟ್ಬಿಡ್ತೀನಿ. ಅಷ್ಟೇ ತಾನೇ? ಕೊಡ್ತೀನಿ, ಬನ್ನಿ ಒಳಗೆ. ಒಂದ್ ಗ್ಲಾಸ್ ರವೆಗೆ ಯಾಕ್ರಿ ಒಳಗ್ ಬರ್ಬೇಕು? ಇಲ್ಲೇ ಕೊಡಿ. ನಾನ್ ಕೊಡ್ತಿದ್ದೆ, ಇವ್ರು ಬಿಡ್ಬೇಕಲ್ಲ. ಯಾರು? ನಿಮ್ ಮಾವನ? ಗಿರ್ಜವ್ರೆ, ನಿಮಗ್ ಗೊತ್ತಿಲ್ಲ, ನಿಮ್ ಮಾವಂಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಬನ್ನಿ ಒಳಗೆ. ಬರ್ತೀನಿ ರೀ. ಯಪ್ಪ, ಚೆನ್ನಾಗ್ ಆಡಿದ್ರಿ. ಲೋಕಿ, ನಂಗೆ ಇವ್ರ ಕೈಲೂ ಡ್ಯಾನ್ಸ್ ಮಾಡಿಸು. ಆಯ್ತು. ಏಯ್, ನೀವುಗಳು ಬಂದು ಪೊಸಿಷನ್ ತಗೊಳ್ಳಿ. ರೆಡಿನಾ? ರೆಡಿನಾ?
ಗಾಡಿ ಹತ್ತಿ ಸೂಪರ್ 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 ಲೋಕಿ, ನಾನು ಇವತ್ತು ಎಷ್ಟು ಖುಷಿ ಆಗಿದ್ದೀನಿ ಗೊತ್ತಾ? ನನ್ನ ಲೈಫಲ್ಲೇ ಇಷ್ಟು ಖುಷಿ ಆಗಿರ್ಲಿಲ್ಲ ನಾನು. ಎಕ್ಸ್ಕ್ಯೂಸ್ ಮೀ. ಅಲ್ಲ, ನೀವು ಪರ್ಮಿಷನ್ ಕೊಟ್ರೆ ಒಂದು ಪರ್ಸನಲ್ ಕ್ವಶನ್ ಕೇಳ್ಬಿಡ್ತೀನಿ. ಮಲ್ಲಿಗೆ ಅವರೇ, ನೀವು ನೋಡಕ್ ನಿಜವಾಗ್ಲೂ ಮಲ್ಲಿಗೆ ತರ ಇದ್ದೀರಾ. ಆದ್ರೆ ಯಾವ ಗಳಿಗೆಲಿ ಈ ಗಡಿಗೆ ನಿಮಗೆ ಲಾಕಾದ್ರು? ಅಂದ್ರೆ ಈ ಹ್ಯಾಂಡ್ಸಮ್ ಬಾಸು ಯಾವಾಗ ಲಾಕಾದ್ರು? ಇವನು ನಮ್ಮ ಮನೆ ಕಳ್ತನ ಮಾಡಕ್ ಬಂದಿದ್ದ. ನನ್ನ ನೋಡ್ಬಿಟ್ಟು ಕದ್ದಿರೋ ಐಟಮ್ಸ್ ಎಲ್ಲ ಇಟ್ಬಿಟ್ಟು ನನ್ನ ಹೃದಯನೇ ಕದ್ಬಿಟ್ಟ. ಅದಕ್ಕೆ ಅವತ್ತಿಂದ ನಾನು ಇವನ್ ಕಳ್ಳ ಆದ್ರೂ ಇವನ್ನ ಜೆನ್ಯೂನ್ ಆಗಿ ಪ್ರೀತಿಸ್ತಿದ್ದೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ವಾ, ಅಷ್ಟು ಸಾಕ್ತಾನೆ. ಏನ್ ನೋಡ್ಕೊಳ್ತಾನೆ ಇವನ ಅಜ್ಜಿ ಪಿಂಡ. ತುಂಬು ಗರ್ಭಿಣಿ ನಾನು. ಹೆಸರಿಗಾದ್ರೂ ಸೀಮಂತ ಮಾಡಿದನ. ಆಗಿನ ಕಾಲದಲ್ಲೇ 3 ಅಂತಸ್ತಿನ ಮನೆ, 25 ಎಕರೆ ತೋಟ ಇದ್ದದ್ ಫ್ಯಾಮಿಲಿ ನಮ್ದು. ಇವನ್ ಲವ್ ಅಲ್ಲಿ ಬಿದ್ದು ನಾನು ಊರೂರ್ ಅಲ್ಕೊಂಡು ಬದುಕ್ತಾ ಇದ್ದೀನಿ. ಸಂಧ್ಯಾ ಅವ್ರೆ, ನಿಂತ್ಕೊಳ್ಳಿ. ಸುಮ್ನೆ ಕುತ್ಕೊಳ್ಳಯ್ಯ ನೀನು. ಪಾಪ ಗರ್ಭಿಣಿ ಹೆಂಗಸಿಗೆ ಏನ್ ಬೇಕು ಏನ್ ಬೇಡ ಅಂತೆಲ್ಲ ಕೇಳ್ಕೊಂಡು ಈಡೇರಿಸೋದು ನಿನ್ ಜವಾಬ್ದಾರಿ. ಪಾಪ ಇಂಥ ಸ್ಥಿತಿನಲ್ಲಿ ಅವಳು ನಿನ್ ಜೊತೆ ನಿಂತಿದ್ದಾಳೆ. ಒಂದ್ ಸೀಮಂತ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ವಾ ನಿನ್ಗೆ? ಬರೀ ಗನ್ ಹಿಡ್ಕೊಂಡ್ರೆ ಗಂಡ್ಸಾಗಲ್ಲ. ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋನು ನಿಜವಾದ ಗಂಡ್ಸು. ಅವನು ನನ್ನ ಮಗ ಕಣಯ್ಯ, ಮಾನವೀಯತೆ ಇರೋನು. ಹೌದು, ಯಾರೋ ಒಬ್ರಿಬ್ರು ಮಾಡೋ ಕೆಲಸ ಕಂಡ್ಕೊಂಡು ಜಗತ್ ಸರಿ ಇಲ್ಲ, ಜನಗಳೇ ಸರಿ ಇಲ್ಲ ಅಂತೇಳಿ ಹೇಳೋದು ತಪ್ಪಲ್ದ ಮರೆ. ಯೋಚನೆ ಮಾಡ. ನೋಡಿ, ಟೈಮ್ ಇರ್ತಿದೆ, ಆಮೇಲೆ ಇಬ್ರು ಉಳಿಸ್ಕೊಳಕ್ಕಾಗಲ್ಲ. ಬೇಗ ಡಿಸೈಡ್ ಮಾಡಿ. ಹೊರಗಡೆ ಹೋದ್ರೆ ಪೊಲೀಸರು ನನ್ನ ಖಂಡಿತ ಅರೆಸ್ಟ್ ಮಾಡ್ತಾರೆ. ಆಮೇಲೆ ನನ್ನ ಮಗು ಮಲ್ಗೆ ಗತಿ. ತಿಳ್ಕೊಂಡ್ ಮರೆ, ಮಗು ಬಗ್ಗೆ ನೀ ಏನು ಯೋಚನೆ ಮಾಡಬೇಡ. ನಮ್ಗಂತೂ ಆ ಭಾಗ್ಯ ಇಲ್ಲ. ನೀ ಜೈಲಿಂದ ಆಚೆ ಬಪ್ಪುವರೆಗೂ ಮಗುನ್ ಕಣ್ಕೊಂಬು ಜವಾಬ್ದಾರಿ ನಂದು. ನಾನು ಆ ಮಗುಗೆ ಯೂನಿಫಾರ್ಮು, ಸ್ಕೂಲ್ ಬುಕ್ಸು ಇದೆಲ್ಲ ನಾನು ಮಾಡ್ತೀನಿ. ನೀವು ವಾಪಸ್ ಬರೋವರೆಗೂ ಇವ್ರಿಗೆ ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಕೊಡಿಸ್ತೀನಿ. ಆಯ್ತಲ್ಲ, ನಿನ್ ಹೆಂಡತಿ ಮಗುಗೆ ಏನೇನೆಲ್ಲ ವ್ಯವಸ್ಥೆ ಆಗ್ಬೇಕು ಅದೆಲ್ಲ ಆಯ್ತು ತಾನೆ. ಯೋಚನೆ ಮಾಡೋ ಅಷ್ಟು ಟೈಮ್ ಇಲ್ಲಪ್ಪ. ನೀರು ಹೋಗ್ಬಿಟ್ರೆ ಮಗು ಖಂಡಿತ ಉಳಿಯಲ್ಲ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೋ ಪ್ಲೀಸ್. ಸಮಸ್ಯೆ ಬಂದ್ ಹೋದ್ಮೇಲೆ ಅದು ನಿನ್ನನ್ನ ತಿದ್ದಿರುತ್ತೆ. ಈಗ ಇಲ್ಲಾಗಿದ್ದು ಅದೇ. ಆ ಕಳ್ಳನಿಗೂ ಜೀವನದಲ್ಲಿ 2 ದಾರಿ ಇತ್ತು. ಒಂದು ಒಳ್ಳೇದು, ಇನ್ನೊಂದು ಕೆಟ್ಟದ್ದು. ಅವನ ಅಂತರಾತ್ಮ ಕೆಟ್ಟದ್ದನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅವನ ಕರ್ಮ ಫಲಗಳನ್ನ ಅವನು ಅನುಭವಿಸ್ತಾ ಇದ್ದಾನೆ. ಸರಿ ಭಗವಂತ, ಆದ್ರೆ ಇದರಲ್ಲಿ ನಾನ್ ಕಲ್ತ್ಕೋಬೇಕಾಗಿರೋ ಪಾಠ ಏನು? ಆ ಕಳ್ಳನನ್ನೇ ಸಮಸ್ಯೆ ಅಂತ ಭಾವಿಸ್ಕೋ. ಮೊದಲ ಆ ಸಮಸ್ಯೆ ನಿಮ್ ಮನೆಯೊಳಗೆ ಬಂತು ಅಂತ, ಆಮೇಲೆ ನಿಮ್ಮೆಲ್ಲರನ್ನು ಒಬ್ಬೊಬ್ಬರನ್ನಾಗಿ ಆವರಿಸ್ಕೊಳ್ತು. ಒಂದು ಹಂತದಲ್ಲಿ ಆ ಸಮಸ್ಯೆನ ನೀವು ಅರ್ಥ ಮಾಡ್ಕೊಂಡ್ರಿ, ಅದ್ರ ಜೊತೆಗೆ ಸಮಾಲೋಚನೆ ಮಾಡಿದ್ರಿ. ಸಮಸ್ಯೆಗೆ ನೀವು ಅರ್ಥ ಆದ್ರಿ, ಸಮಸ್ಯೆ ನಿಮ್ಮನ್ ಬಿಟ್ಟು ಹೋಯ್ತು. ಅರ್ಥ ಆಗ್ಲಿಲ್ಲ ಭಗವಂತ. ಯಾರಿಗೇ ಆಗ್ಲಿ ಸಮಸ್ಯೆ ಬಂದಾಗ ನನಗ್ ಸಮಸ್ಯೆ ಯಾಕೆ ಬಂದಿದೆ ಅಂತ ಕೊರಗಬಾರ್ದು.
ನನಗೇ ಯಾಕೆ ಸಮಸ್ಯೆ ಬಂದಿದೆ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ತುಂಬಾ ಒಳ್ಳೆಯವನು. ಒಳ್ಳೆಯವರಿಗೆ ಕಾಲ ಇಲ್ವಲ್ಲ ಅಂತ ಕೊರಗೋ ಬದಲು ಆ ಸಮಸ್ಯೆ ನಾವು ಒಪ್ಕೋಬೇಕು, ತುಂಬು ಹೃದಯದಿಂದ ಆಹ್ವಾನಿಸ್ಬೇಕು. ಆದ್ರೆ ಯಾವ ಸಂದರ್ಭದಲ್ಲೂ ನಿಂತನ ನೀನ್ ಬಿಟ್ಕೊಡ್ಬಾರದು. ಆ ಸಮಸ್ಯೆ ನಿನ್ನ ಆತ್ಮಶಕ್ತಿಯೊಂದಿಗೆ ಹೋರಾಡಿ ಸೋಲೊಪ್ಕೊಳ್ಳುತ್ತೆ. ಈಗ ಇಲ್ಲಾಗಿದ್ದು ಅದೇ ಶಿವಪ್ರಸಾದ್. ಭೂಮಿಗೆ ಬಂದ ಭಗವಂತ ಭಗವಂತ. ವೆರಿ ಫನ್ನಿ. ಬದಿವೆ ವೆರಿ ಪುಟ್ ಇನ್ ಬೆಂಗಳೂರು? ಇಲ್ಲ ಸರ್, ಪುಟ್ಟಪ್ಪನವರು ಬೆಂಗಳೂರವರಲ್ಲ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿಯವರು. ಅದಕ್ಕೆ ಅವ್ರನ್ನ ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿದ್ರು. ಅರ್ಥಾತ್ ಕುವೆಂಪು ಅವರು. ವೆರಿ ಫನ್ನಿ. ನಾನು ಕೇಳಿದ್ದು ನೀವು ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಅಂತ. ಯಾರಿಗೂ ಪುಟ್ಟಪ್ಪ ಅಂದ್ರೆ ಎಲ್ಲಿದ್ದೀರಾ ಅಂತಾನೇನೋ ಇರ್ಬೇಕು. ಇದು ನಮ್ಮ ಟೀಚರ್ ಹೇಳ್ಕೊಟ್ಟೇ ಇಲ್ಲ, ನೀನಾದ್ರೂ ಹೇಳ್ಕೊಡ್ಬೇಕು ತಾನೆ? ನಂಗೂ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಈ ಸ್ಕೂಲಿಗೆ ಸೇರ್ಸೋಣ ಅಂತ ನಿನ್ನ ಕರ್ಕೊಂಡ್ಬಂದಿರೋದು. ಸರ್, ನಾನಿಲ್ಲೇ ಹತ್ರ ರಿಂಗ್ ರೋಡ್ ಇದೆಯಲ್ಲ, ಅದ್ರ ಪಕ್ಕ ಒಂದು ರಾಜ ಕಾಲುವೆ ಇದೆ, ಅದ್ರ ಹತ್ರನೇ ಒಂದು ಸ್ಲಮ್ ಇದೆ. ಹಾಗೆ ಮುಂದೆ ಹೋಗ್ತಾ ಇದ್ರೆ ಒಂದು ಅಪಾರ್ಟ್ಮೆಂಟ್ ಇದೆ ಬೆಟ್ಟದ ಮೇಲೆ. ಅಲ್ಲಿ 3 BHK ಫ್ಲಾಟ್ ಅಲ್ಲಿ ಇದ್ದೀವಿ. ವಾವ್, ನಾನು ಅಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದೆ, ಬಟ್ ಲೋನ್ ಸಿಗ್ಲಿಲ್ಲ. ನಮ್ದೆಲ್ಲ ಫುಲ್ ಕ್ಯಾಶೇ. ನಾನು ಮಲೇಷಿಯನ್ ಫ್ರೆಂಡ್ಸ್ ಕಂಪ್ನಿಲಿ ಜನರಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ಕೊಂಡಿದ್ದೀರಾ? ನಾನಾ ಸರ್, ಮೈಸೆಲ್ಫ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಅಂಡರ್ ವಾಟರ್ ಟೆಕ್ನಾಲಜೀಸ್ ಅಲ್ಲಿ ಬಿಸ್ನೆಸ್ ಹೆಡ್ ಆಗಿದ್ದಾರೆ. ಹೌದಪ್ಪ? ಹೌದು ಅಂತ. ಹೌದು ಸರ್, ಬಿಸ್ನೆಸ್ ಹೆಡ್. ಯು ಆರ್ ಗ್ರೇಟ್. ಎಷ್ಟು ಸಿಂಪಲ್ ಆಗಿದ್ದೀರಿ ಸರ್. ಸೀಟ್ ಸಿಗೋದು ಗ್ಯಾರಂಟಿ ಬಿಡಿ ಸರ್. ನನಗೆ ಸೀಟ್ ಪಡ ಸರ್, ನನ್ನ ಮಗನಿಗೆ ಕೊಟ್ರೆ ಸಾಕು. ವೆರಿ ಫನ್ನಿ. ನಮಸ್ಕಾರ ಸರ್. ಕೂತ್ಕೋಬೋದಾ ಸರ್? ಸಿಟ್. ಸರಿ, ಏನ್ ತಂದಿದ್ರೆ ಡೀಟೇಲ್ಸ್? ಓ, ರಾಜಾ ಅಂಡರ್ವೇರ್. ಬರೀ ಅಂಡರ್ವೇರ್ ಅಷ್ಟೇ ಅಲ್ಲ ಸರ್, ಬನಿಯನ್ನು ಮಾರ್ತೀವಿ. ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ವಾಟ್ ನಾನ್ ಸೆನ್ಸ್ ರೀ? ಇನ್ನರ್ ವೇರ್ನ ಯಾರು ಹೊರಗಡೆ ಹಾಕೋತಾರೇನ್ರಿ? ವಾಟ್ ಎವರ್ ಇಟ್ ಈಸ್, ನಿಮ್ಮ ಮಗನ ಪ್ರೋಗ್ರೆಸ್ ರಿಪೋರ್ಟ್ ನೋಡ್ತಾ ಇದ್ದೀನಿ. ಬರೀ ಕ್ಲಾಸು ವಯಸ್ಸು ಪ್ರೋಗ್ರೆಸ್ ಆಗ್ತಿದ್ದೀವಿ ವಿನಃ ಮಾರ್ಕ್ಸ್ ಅಲ್ಲಿ ಏನೂ ಪ್ರೋಗ್ರೆಸ್ ಇಲ್ಲ. ಇಂಥವ್ನು ಹೇಗ್ರಿ ಅಡ್ಮಿಟ್ ಮಾಡ್ಕೊಳ್ಳೋದು? ಅಯ್ಯೋ, ಅಡ್ಮಿಟ್ ಯಾಕೆ? ಅವ್ನು ಹುಷಾರಾಗೇ ಇದ್ದಾನೆ. ಹೋದ ವರ್ಷ ಪಾಪ ಜ್ವರ ಬಂದಿತ್ತು, ಆಗ ಅಡ್ಮಿಟ್ ಮಾಡಕ್ ಹೋಗ್ಲಿಲ್ಲ. ಗ್ಲೂಕೋಸ್ ಕೊಟ್ವಿ, ಸರಿ ಹೋಗ್ಬಿಡ್ತು. ವಾಟ್? ಹಾಸ್ಪಿಟಲು ಗ್ಲೂಕೋಸಾ? ರೀ, ಅದು ಗ್ಲೂಕೋಸ್ ಅಲ್ಲ, ಗ್ಲೂಕೋಸ್. ಅದು ಸರಿ, ಏನು ಓದಿರೋದು ನೀವು? ಸರ್, ಶಿ ಇಸ್ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಫ್ರಮ್ ಶಿವಕೃಪಾ ಯೂನಿವರ್ಸಿಟಿ ಡೂಯಿಂಗ್ PhD ಇನ್ ಹೋಮ್ ಮೇಕಿಂಗ್ ಅನಾಲಿಸಿಸ್. ಅಂದ್ರೆ ಓದಿರೋದು ಕಮ್ಮಿ, ಮನೇಲೇ ಇರ್ತಾಳೆ ಅನ್ನೋದು ಇದರ ಭಾವಾರ್ಥ. ನೋಡ್ರಿ, ನಮ್ಮದು ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ 100% ರಿಸಲ್ಟ್ ಬರುತ್ತೆ. 100% ರಿಸಲ್ಟ್ ಅಂದರೆ ಮನೆಯಲ್ಲಿ ಪೇರೆಂಟ್ಸು ಅವ್ರಿಗೆ ಹೇಳ್ಕೊಡ್ಬೇಕು ಅಂದರೆ ಅವರು ಎಜುಕೇಟೆಡ್ ಆಗಿರಬೇಕು. ಅಲ್ಲ, ಇವರು ಗ್ಲುಕೋಸ್ ಅಂತ ಹೇಳ್ತಾರಲ್ರಿ, ಅವ್ನಿಗೇನ್ರಿ ಎಜುಕೇಟ್ ಮಾಡ್ತಾರೆ? ಸರ್, ನಾನು ಎಜುಕೇಟೆಡೇ ಸರ್. ನಮ್ಮೂರಿಗೆ ಲೆಟರ್ಸ್ ಎಲ್ಲ ಬರ್ತಿತ್ತಲ್ಲ, ನಾನೇ ಓದ್ತಾ ಇದ್ದಿದ್ದಾಗ. ಈಗಲೂ ಅಷ್ಟೇ, ಸ್ಕಂದ ಓದ್ತಿದ್ದಾನಲ್ಲ ಸ್ಕೂಲು, ಅವ್ನ ಮನೆಗೆ ಬಂದಮೇಲೆ ನಾನೇ ಎಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸೋದು, ಎಲ್ಲ ಹೇಳ್ಕೊಡೋದು. ಅಷ್ಟೇ ಅಲ್ಲ, ಇವನಕ್ಕ ಪ್ರಣೀನೂ ಇದ್ದಾಳೆ, ಅವಳು ಕೂಡ ಎಲ್ಲ ಹೇಳ್ಕೊಡ್ತಿರ್ತಾಳೆ. ಸರ್, ಅದು ಗ್ಲುಕೋಸ್ ಅನ್ನೋದು ಆಡ್ಭಾಷೆ ಅಲ್ವಾ, ಮಾತಾಡ್ತಾ ಹಾಗೆ ಬಂದ್ಬಿಡ್ತು. ದಯವಿಟ್ಟು ಸರ್, ತುಂಬ ಕನಸುಗಳನ್ನ ಕಟ್ಕೊಂಡ್ಬಂದಿದ್ದೀವಿ. ಸೀಟ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸರ್. ಎಲ್ಲ ಪೇರೆಂಟ್ಸ್ಗೂ ಇಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಓದಿಸ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಆಸೆ ಇದ್ಬಿಟ್ರೆ ಸಾಕಾಗುತ್ತಾ? ಅದಕ್ಕೆ ತಕ್ಕಂತೆ ಎನ್ವಿರಾನ್ಮೆಂಟು ಮನೆಯಲ್ಲಿ ಇರಬೇಕು. ಆದರೆ ನಿಮ್ಮ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ಸರ್, ಮಕ್ಕಳ ರಿಸಲ್ಟ್ ಬಂದಾಗ ತಂದೆ ತಾಯಿಗೆ ಆಗೋದು ಒಂದಿನದ ಖುಷಿ. ಆದರೆ ನನ್ನ ಮಗ ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂದರೆ ನನ್ನ ಗಿರಿಗೆ ಪ್ರತಿದಿನ ಖುಷಿ. ಯು ಡೋಂಟ್ ವರಿ ಸರ್, ನಾನಿದ್ದೀನಿ, ನನ್ನ ಮಗ ಓದ್ತಾನೆ. ಅದು ಸರಿ, ನೀವೇನು ಓದಿದ್ದೀರಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಲ್ಲ? ಸರ್, ನಮ್ಮ ಅಪ್ಪ ಸಿಕ್ಕಾಪಟ್ಟೆ ಓದಿದ್ದಾರೆ. ಅವ್ರು ತೆಗ್ದಿರೋ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಫಿಲ್ ಮಾಡಕ್ ಜಾಗನೇ ಇರ್ತಿರ್ಲಿಲ್ಲ, ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಇಲ್ಲ.
ಹುಡುಗ ಚೂಟಿ ಇದ್ದಾನೆ, ಎಕ್ಸಾಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದರೆ ಹುಡುಗನಿಗೆ ಸೀಟ್ ಸಿಗುತ್ತೆ. ಸರ್, ಸೀಟು ಎಕ್ಸಾಮು ಮಗನಿಗೆ ಮಾತ್ರ, ನನ್ನ ಮಗಳಿಗೆ ಬೇಡ. ಅವಳು ಆಲ್ರೆಡಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಸೀಟು ಕೊಟ್ಟಿದ್ದಾರೆ. ರೀ, ಎಕ್ಸಾಮ್